ಕರಾವಳಿ ಭಾಗದ ಕಾರ್ಕಳದ ವರಂಗ ಅನ್ನುವಂತಹ ಪುಟ್ಟ ಹಳ್ಳಿಯಿಂದ ಬಂದಂತಹ ರೈತನ ಮಗ ಇಡೀ ಭಾರತ ದೇಶ ಸಹಕಾರಿ ರಂಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತಿರುಗಿ ನೋಡುವಂತೆ ಮಾಡಿದಂತಹ ಅತ್ಯದ್ಭುತವಾಗಿರುವಂತಹ ಸಾಧನೆ. ಕರ್ನಾಟಕ ಸಹಕಾರಿ ಕ್ಷೇತ್ರದ ಭೀಷ್ಮ ಇವರು ನಾಡಿನ ಸಹಕಾರಿ ರಂಗದ ರಾಯಭಾರಿ ಉದ್ಯಮಿಯಾಗಿ ಸೇರಿದಂತಹ ವ್ಯಕ್ತಿ. ಇದೀಗ ಬ್ಯಾಂಕಿನ ಸರ್ವತೋಮುಖವಾಗಿರುವಂತಹ ಬೆಳವಣಿಗೆಗೆ ಕಾರಣವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಧೀಮಂತ ವ್ಯಕ್ತಿತ್ವ. ಒಂದ್ ಕಡೆ ರಾಷ್ಟ್ರೀಯ ಬ್ಯಾಂಕ್ಗಳು, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತೆ ಅಂತ ಬಂದಾಗ ಈ ಒಬ್ಬ ವ್ಯಕ್ತಿಯ ಅತ್ಯದ್ಭುತವಾಗಿರುವಂತಹ ವಿಷನ್, ದ ಮ್ಯಾನ್ ವಿತ್ ವಿಷನ್, ದ ಬ್ರ್ಯಾಂಡ್ ನೇಮ್ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಒನ್ ಅಂಡ್ ಓನ್ಲಿ ಹೆಸರು ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತೆ. ಡಾಕ್ಟರ್ ಮಾತಿಬೆಟ್ಟು ನೇಮಿರಾಜ ರಾಜೇಂದ್ರ ಕುಮಾರ್. ಎಪ್ಪತ್ತಾರು ವರ್ಷ ಇನ್ನೂ ಕೂಡ ದಣಿವಾರಿಯಾದ ನಾಯಕ ಇವರು. 31 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವತೋಮುಖವಾಗಿರುವಂತಹ ಅಭಿವೃದ್ಧಿ, ಇವೆಲ್ಲರ ಜೊತೆಗೆ 45 ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಬ್ಯಾಂಕಿನಲ್ಲಿ ಸೇವೆ. ಮನಸ್ಸು ಮಾಡಿದರೆ, ಛಲ ಇದ್ದರೆ ಮನುಷ್ಯ ಏನನ್ನೂ ಸಾಧನೆ ಮಾಡ್ಬೋದು. ತಾನು ಮಾತ್ರ ಒಳ್ಳೆಯದಾಗೋದಿಲ್ಲ, ಎಲ್ಲರೂ ಸಮಾಜ ಒಳ್ಳೆಯದಾದ್ರೆ ಮಾತ್ರ ದೇಶ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಮಾತಿನಂತೆ ನಾವು ಕೆಲಸ ಮಾಡ್ಬೋದು. 31 ವರ್ಷ ಈಗ ಅಧ್ಯಕ್ಷರಾಗಿ 45 ವರ್ಷಗಳ ಹಿಂದೆ ಜಾಯ್ನ್ ಆದಾಗ ನಾನು ಈ ರೀತಿ ಮಾಡ್ತೀನಿ, ಆಗ್ತದೆ ನನ್ನಿಂದ. ಮನುಷ್ಯನಿಗೆ ಛಲ ಇದ್ದರೆ ಅದನ್ನು ಸಾಧನೆ ಮಾಡಿ ತೋರಿಸ್ಲಿಕ್ಕೆ ಆಗ್ತದೆ. ನಾನು ಯಾಕೆ ವ್ಯವಹಾರ ಮಾಡಬಾರ್ದು, ಕಲ್ತು ಏನಾಗಲಿಕ್ಕಿದೆ, ಸಂಬಳಕ್ಕೆ ಸೇರಿ ಏನು ಸಂಪಾದನೆ ಮಾಡ್ಬೋದು. ಹಾಗೆ ಇರ್ತಿದ್ದದ್ದು ಸಂಬಳ 70 ರೂಪಾಯಿ 60 ರೂಪಾಯಿ ಸರ್ಕಾರಿ ನೌಕರಿ. ತಂದೆ ಚಿಕ್ಕದಿರುವಾಗಲೇ ತೀರ್ಕೊಂಡ್ರು. ಭೂಮಿ ಕಳ್ಕೊಂಡ ಮೇಲೆ ನಾವು ಕೂಡ ಕಷ್ಟಪಟ್ಟೆ ಮೇಲೆ ಬಂದಿದ್ದೇವೆ. ಅಕ್ಕಿ ಮುಡಿ ಬರ್ತಿತ್ತು ಆಗಿನ ಕಾಲದಲ್ಲಿ, ಮತ್ತೆ ನಿಂತೋಯ್ತು. ಆದರೆ ಸುಖಿ ಕುಟುಂಬ. ತಾವು ಕಲ್ತಿರುವಂಥದ್ದು 10ನೇ ಕ್ಲಾಸ್, ಆದರೆ ಗೌರವ 2 ಡಾಕ್ಟರೇಟ್ ಪದವಿ ತಮಗೆ ಬರುತ್ತೆ ಅಂತ ಬಂದಾಗ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ, ಕಷ್ಟಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಬರೇ ಕಲ್ತದ್ದು ಹೆಚ್ಚೇನು ಕಲಿಲ್ಲ. SLC ವರೆಗೆ, ಆಗಿನ SLC ವರೆಗೆ ಕಲ್ತಿದ್ದೇನೆ. ನನಗೆ ಮ್ಯಾಥಮೆಟಿಕ್ಸ್ನಲ್ಲಿ SLCಯಲ್ಲಿ 100ಕ್ಕೆ 100 ಸಿಕ್ತಿತ್ತು. ಟೀಚರ್ ಅಲ್ಲಿ ಬರೆಯುವ ಮೊದಲೇ ನಾನು ಲೆಕ್ಕ ಮಾಡಿ ಕೊಡ್ತಿದ್ದೆ. ನನ್ನನ್ನು ತೆಗೆದು ದೂರ ಹಾಕಿದ್ರು. ನಾನು ಬೇಡ ಹೇಳಿ ರಿಸೈನ್ ಕೊಟ್ಟು ಬಂದೆ. ರಿಸೈನ್ ಕೊಟ್ಟು ಪುನಃ ಸ್ವಲ್ಪ ಒಂದು 6 ತಿಂಗಳು ದಿಸ್ ಬ್ಯಾಂಕ್ನಲ್ಲಿ ಇರ್ಬೇಕು ಹೇಳಿದ್ರು. ಅಲ್ಲಿ ಇದ್ದು ಆಮೇಲೆ ರಾಜೀನಾಮೆ ಕೊಟ್ಟು ಈ ನವೋದಯ ಸಂಘಗಳ ಮೂಲಕ ಲಕ್ಷಾಂತರ ಮಹಿಳೆಯರು ಅಲ್ವಾ? ಹೌದು, ಲಕ್ಷಾಂತರ ಮಹಿಳೆಯರು ಒಳಿತನ ಕಂಡಿದ್ದಾರೆ. ಒಂದು ಅವರ ಕಾಲಿನ ಮೇಲೆ ನಿಲ್ಲುವಂತಹ ಧೈರ್ಯ ಬಂದಿದೆ ಈ ಮೂಲಕ. ನಮ್ಮ ರಾಜ್ಯದಲ್ಲಿ ನಮ್ಮಷ್ಟು ದೊಡ್ಡ ಸಂಘಟನೆ ಮಹಿಳೆಯರದ್ದು ಯಾರ್ದು ಇಲ್ಲ. ನವೋದಯ ಅವರ ಜೀವನದಲ್ಲಿ ಒಂದು ಹೊಸತನವನ್ನು ತರಿಸ್ಬೇಕು. ಎಲ್ಲರೂ ನಮ್ಮಾಗೆ ಅವರು ಬೆಳಿಬೇಕು. ಇವಳ ಸೀರೆ ಇವಳು ಹೇಳಿ ಮತ್ತೊಬ್ಳು ಹೇಳೋದು, ಇದು ಎಲ್ಲಿ ತಗೊಂಡೇ ಇದ್ದಿ, ಇದು ರಕ್ಕೆ ಮ್ಯಾಚ್ ಆಗೋದಿಲ್ಲ ಅನ್ನೋದು, ಕಿವಿ ಕೈ ಹಾಕೋದು, ಇದು ಬೊಂಡೆಲ್ಲ ಎಷ್ಟು ತೂಕದ ಅನ್ನೋದು, ಮೂಕಿ ಕೈ ಹಾಕೋದು, ನತ್ತಿಯಲ್ಲಿ ತಗೊಳ್ಳೋದು, ಇದೇ ಮಾತಾಡ್ತಿದ್ರು ಹೇಳಿ. ಒಂದು ಕಾಲದಲ್ಲಿ ಮಹಿಳೆಯರು ಸಮಾಜದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಆಗೋಗುವೆ ಅವರು ಮನೆಯಲ್ಲಿ ಕೂತು ಅಡುಗೆ ಮಾಡೋದು, ಗಂಡ ಹೇಳಿದಾಗ ಕೇಳೋದು, ಸಾಯಂಕಾಲ ಮಲಗೋದು, ಉಂಡು ತಿನ್ನೋದು, ಇಷ್ಟೇ ಇತ್ತು. ಗಂಡನ ದುಡ್ಡಿಗೆ ಕೈ ಒಡ್ಡಬಾರ್ದು, ಸ್ವತಂತ್ರ ಜೀವನವನ್ನು ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಮಕ್ಕಳನ್ನು ಡಾಕ್ಟ್ರಾಗಿ ವಕೀಲರಾಗಿ ಮಾಡಬೇಕು ಅನ್ನುವಂಥ ಹಠ ಅವರಲ್ಲಿ ಇವತ್ತು ಹುಟ್ಟಿದೆ. ಅವ್ರ ಹತ್ರ ಇವತ್ತು ಸೀರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಹೇಳಿ ನಾನು ಕೊಡೋದಲ್ಲ. 9 ಲಕ್ಷ ಚಿಲ್ಲರೆ ಮಹಿಳೆಯರಿದ್ದಾರೆ. 9 ಲಕ್ಷ ಚಿಲ್ಲರೆ ಮಹಿಳೆಯರಿದ್ದಾರೆ. ಇವತ್ತಿನವರೆಗೆ ಒಂದು ಟ್ರಸ್ಟಿಗೆ ನಾನು ಒಂದೇ ₹1 ಡೊನೇಷನ್ ತಗೊಳ್ಳಿಲ್ಲ. ಯಾರಿಂದಲೂ ಡೊನೇಷನ್ ತಗೊಳ್ಳೋದಿಲ್ಲ. ಒಂದ್ಸಲ ತಗೊಳ್ಳೋ ಹವ್ಯಾಸ ಬಂದ್ಬಿಟ್ರೆ ಅದೇ ಕೆಲಸ, ದುಡ್ಡು ಮಾಡೋದು. ಅದು ಬೇಡ ಹೇಳಿ ನಾವು ವಿದೌಟ್ ಎನಿ ಡೊನೇಷನ್ ಸರ್ಕಾರದ ಯಾವುದೇ ಸವಲತ್ತು ನಾವು ಪಡ್ಕೊಳ್ಳೋದಿಲ್ಲ. ನನಗೆ ಛಲ ಬೇಕು. ನೋಡಿ, ನನಗೆ ಹೋಗುವಾಗ ಮರಾಠಿ ಬರ್ತಿರ್ಲಿಲ್ಲ. ಅಲ್ಲೇ ಒಂದು 2 ತಿಂಗಳ 3 ತಿಂಗಳಲ್ಲಿ ಮರಾಠಿ ಕಲಿತೆ, ಬರೀಲಿಕ್ಕೆ ಓದ್ಲಿಕ್ಕೆ ಕಲಿತೆ, ಬಾಂಬೆ ಹೋಗ್ಲಿಕ್ಕೆ ಕಲಿತೆ, ಬಿಸ್ನೆಸ್ ಕಲಿತೆ. ಎಷ್ಟು 18ನೇ ವರ್ಷದಲ್ಲಿ 17 ವರ್ಷದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಬಂದಾಗಿನಿಂದ ನಾನು ಗಡ್ಡೆ ತೆಗಿಲಿಲ್ಲ. ಫಸ್ಟ್ ಗಾಡಿ ಯಾವ್ದಿತ್ತು ಸರ್ ತಮ್ಮಲ್ಲಿ? 2285 ಅಂಬಾಸೆಡರ್ ಫಸ್ಟ್ ಗಾಡಿ. ಈಗ ಯಾವ ಗಾಡಿ ಸರ್? ಈಗ ಎಲ್ಲ ಗಾಡಿ ಪೂರ್ಣ ಬೆಂಬಲ ಕೊಟ್ಟರೆ ಮಾತ್ರ ಆಗ್ತದೆ. ಹೌದಾ? ಕಿರಿಕಂದ್ರೆ ಆಗುದಿಲ್ಲ. ಕಿರಿಕಿರಂದ್ರೆ ಇತ್ತ ಒಂದ್ಸಲ ಆದ್ರೂ ಇಲ್ಲ ಸರ್. ಮೊಮ್ಮಕ್ಕಳು ನನ್ನಾಗೆ ಬ್ಲ್ಯಾಕ್ ಪ್ಯಾಂಟ್ ವೈಟ್ ಡ್ರೆಸ್ ಶರ್ಟ್ ಹಾಕೊಂಡು ನಾನು ಕಿಂಗ್ ಅಜ್ಜಂತರ ಆಗ್ತೇನೆ ಹೇಳ್ತಾರೆ ಮೊಮ್ಮಕ್ಕಳು. ನಿಜವಾಗ್ಲೂ ಜನರು ಸಹಕಾರಿ ಕ್ಷೇತ್ರಗಳ ಬ್ಯಾಂಕ್ ನಂತರ ಮುಖ ಮಾಡಿದೆ ಬಿಕಾಸ್ ಆಫ್ ಡಾಕ್ಟರ್ MNR ಇಂದ. ಆ ಕಾಲದಲ್ಲಿ ರೈತರಿಗೆ ಪೊಲಿ ತಂದು ಡ್ರೆಸ್ ಮಾಡಿ ಒಂದು ಗೇಣಿಗೆ 2 ಮುಡಿ ಅಕ್ಕಿ ಹಾಕಿ ಕೊಡಬೇಕಿತ್ತು.
ಸಾಲ ಸಿಗ್ತಿರ್ಲಿಲ್ಲ. ಆಗ ನಾವು 50 ರೂಪಾಯಿ ಹೇಳಿದ್ರೆ ದೊಡ್ಡ ವಿಷಯ. 1 ರೂಪಾಯಿಗೆ 16 ಆಣೆ, 16 ಆಣೆಗೆ 12 ಪೈಸೆ, 1 ಪೈಸೆಗೆ 4 ರೂವಿ ಎಳೆಯಿತ್ತು. ಈ ರೂವಿ ಬಿಟ್ಟು ಇವತ್ತು ಆಣೆ ಕಾಣ್ತಾ ಇಲ್ಲ. ಇನ್ನು 50 ರೂಪಾಯಿ ಸಂಬಳ ಸಿಕ್ಕಿದ್ರೆ ಇವತ್ತಿನ 50,000ಕ್ಕೆ ಸಮಾನ ಇರುತ್ತೆ. ತಾವು ಪ್ರಥಮವಾಗಿ ಎಷ್ಟು ಸ್ಯಾಲರಿಯಿಂದ ಜಾಯ್ನ್ ಆದದ್ದು ಸರ್? ನಾನು 60 ರೂಪಾಯಿ. 60 ರೂಪಾಯಿ. ಗ್ರೇಟ್. ಓಕೆ, ಆಗ್ತಾ ಇತ್ತು ಅವಾಗ ಜೀವನ ನಡೀತಾ ಇತ್ತು 60 ರೂಪಾಯಿ? ಹೇಳಿದಲ್ಲ, 2 ಆಣೆಗೆ ಅಲ್ವಾ, 2 ಆಣೆಗೆ ಹೊಟ್ಟೆ ತುಂಬ ಊಟ ಸಿಗ್ತಿತ್ತು. ಈಗ 100 ರೂಪಾಯಿ ಕೊಟ್ಟು ಗೊತ್ತಿಲ್ಲ ಅಲ್ಲ. ಕರೆಕ್ಟ್. ಲಾರಿಯಲ್ಲಿ ಕೆಲಸ ಮಾಡಿದವರು ರಾಜ್ಕುಮಾರ್ ಅವರು ಈಗ ಎಲ್ಲವೂ ಕೂಡ ಅದರಲ್ಲಿ ಒಂದು 15 ವರ್ಷ. ಹೌದು, 15 ವರ್ಷ ಕೆಲಸ ಮಾಡಿದ್ರಿ? ಬಹಳ ದುಡ್ಡು ಮಾಡಿ ಕೊಟ್ಟಿದೆ ಇದಾ? ಓಕೆ ಅಲ್ವಾ. ರಾಜೇಂದ್ರ ಕುಮಾರ್ ಸರ್ ಅಂತ ಬಂದಾಗ ನೇರವಾಗಿ AC ರೂಮಲ್ಲಿ ಬೆಳೆದಂತಹ ವ್ಯಕ್ತಿ ಅಲ್ವೇ ಅಲ್ಲ. ಹಾಗಾದ್ರೆ ಕಷ್ಟಪಟ್ಟೆ ಮೇಲೆ ಬರಬೇಕು, ಆಗ ದುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ನನಗೆ ಜಾತಿ ಇಲ್ಲ, ಕೆಲವರಿಗೆ ಇನ್ನೊಂದು ಜಾತಿಯೇ ಗೊತ್ತಿಲ್ಲ ಅಲ್ವಾ. ಜಾತಿ ಆಗ್ಬೇಕು, ಮಾನವ ಜಾತಿ. ನಾನು ಹೇಳೋದು ಸಮಾಜದಲ್ಲಿ ನಾವು ಸೇರಿದಾಗ ಆ ಜಾತಿ ಇರಬಾರ್ದು, ಈ ಜಾತಿಯವರು ಇರಬಾರ್ದು, ಬಡವ ಶ್ರೀಮಂತ ಇರಬಾರ್ದು, ನಾವೆಲ್ಲರೂ ಸಮಾನರಾಗಿ ಬೆಳಿಬೇಕು. ವೈರಿ ಇದ್ರೆ ಅವನನ್ನು ಬೆಳೆಸ್ಬೇಕು. ಆಗ ವೈರತ್ವ ಬಿಡ್ತಾನೆ, ಅವನ ಕುಲ ಕಸುಬ್ನಲ್ಲಿ ಹೋಗ್ತಾನೆ. ಅವನು ಒಳ್ಳೇದಾದ್ರೆ ಅವನು ವೈರತ್ವ ಬಿಡ್ತಾನೆ, ವೈರಿ ಒಂದು ಕಮ್ಮಿ ಆಗ್ತದೆ. ಈ ಸಂದರ್ಭ ಯಾವುದಾದ್ರೂ ಒಂದು ಘಟನೆ ಇನ್ನೂ ಕೂಡ ಮನಸ್ಸಿಗೆ ನೋವು ತಂದಿದೆ ಅಂತ ಬಂದಾಗ ತಮ್ಗೆ ಯಾವ್ದಾದ್ರು ಒಂದು ಘಟನೆ ನೋವು ತಂದಿದೆಯಾ ಜೀವನದಲ್ಲಿ? ಯಾರನ್ನು ಈ ರಾಜಕೀಯ ಪಕ್ಷದವರು ಬೆಳೀಲಿಕ್ಕೆ ಬಿಡುವುದಿಲ್ಲ, ನನ್ನನ್ನು ಮಾತ್ರ, ನನ್ನಂಥವನಿಗೆ ಬಿಡುವುದಿಲ್ಲ. ಅಂದರೆ ವೈಯಕ್ತಿಕವಾಗಿ ಯಾರನ್ನು ಬೆಳೆಸುವುದಿಲ್ಲ, ಅದು ತಪ್ಪು. ವೈಯಕ್ತಿಕವಾಗಿ ಬೆಳೀಲಿಕ್ಕೆ ಬಿಟ್ಟಾಗ ಮನುಷ್ಯ ವ್ಯಕ್ತಿ ವಿಕಸನಗೊಳ್ತದೆ. ಆಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಯ್ತು. ದುಡ್ಡಿನಿಂದ ಖುಷಿ ಬರುವುದಿಲ್ಲ, ದುಡ್ಡು ಸಂಪಾದನೆ ಬಂದ ಕೂಡಲೇ ಖುಷಿ ಆಗ್ತದೆ ಹೇಳೋದು ಅಲ್ಲ. ಈ ಜನ ಎಲ್ಲ ಸಂತೋಷಪಟ್ಟು ನಾವು ಬೆಳೆದಿದ್ದೇವೆ ಅನ್ನೋದ್ರಿಂದ, ಒಟ್ಟು ಕೂಡುವುದರಿಂದ ಸಿಗುವ ಮನಸ್ಸಿಗೆ ನೆಮ್ಮದಿ ಯಾವುದರಿಂದ ಸಿಕ್ಕುವುದಿಲ್ಲ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಈ ಬೆಳೆದು ಬಂದ ದಾರಿ ಕಷ್ಟದ ಆಗಿರ್ಬೋದು, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇದೆ. ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, co-sponsored by Hotel Trishna Multi Cuisine Family Restaurant, Airport Road, Padavinangadi, Prestige Enterprises, RJR Herbal Hospital, Rohan Corporation. ವೀಕ್ಷಕರ ನಮಸ್ತೆ. ಸಾಧಕರ ಬದುಕಿನ ಹಾದಿಯಲ್ಲಿ ಬಂದಂತಹ ಸವಾಲುಗಳು, ಆ ಸವಾಲುಗಳನ್ನು ಬೆನ್ನಟ್ಟಿ ನಿಂತು ಸಾಧಿಸಿದಂತಹ ಸಾಧಕರ ಕತೆ, ಇದು ನಮ್ಮ ಯುವಕರಿಗೆ ಸ್ಫೂರ್ತಿಯಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಪ್ರಸ್ತುತಪಡಿಸ್ತಾ ಇರುವಂತಹ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿರುವಂತಹ ಸಾಧಕರಿದ್ದಾರೆ. ನಮ್ಮ ಕರಾವಳಿ ಭಾಗದ ತುಳುನಾಡಿನ ಕಾರ್ಕಳದ ವರಂಗ ಅನ್ನುವಂತಹ ಪುಟ್ಟ ಹಳ್ಳಿಯಿಂದ ಬಂದಂತಹ ರೈತನ ಮಗ ಇಡೀ ಭಾರತ ದೇಶ ಸಹಕಾರಿ ರಂಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ತಿರುಗಿ ನೋಡುವಂತೆ ಮಾಡಿದಂತಹ ಅತ್ಯದ್ಭುತವಾಗಿರುವಂತಹ ಸಾಧಕರು ಇವರು. ಜೊತೆಗೆ ಕರ್ನಾಟಕ ಸಹಕಾರಿ ಕ್ಷೇತ್ರದ ಭೀಷ್ಮ ಇವರು, ನಾಡಿನ ಸಹಕಾರಿ ರಂಗದ ರಾಯಭಾರಿ ಇವರು, ಉದ್ಯಮಿಯಾಗಿ ಸೇರಿದಂತಹ ವ್ಯಕ್ತಿ, ಇದೀಗ ಬ್ಯಾಂಕಿನ ಸರ್ವತೋಮುಖವಾಗಿರುವಂತಹ ಬೆಳವಣಿಗೆಗೆ ಕಾರಣವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಧೀಮಂತ ವ್ಯಕ್ತಿತ್ವ. ಒಂದು ಕಡೆ ರಾಷ್ಟ್ರೀಯ ಬ್ಯಾಂಕ್ಗಳು, ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು, ಆ ಬ್ಯಾಂಕ್ಗಳಿಗೆ ಸರಿಸಮಾನವಾಗಿ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಕಾರ್ಯನಿರ್ವಹಿಸುತ್ತೆ ಅಂತ ಬಂದಾಗ ಈ ಒಬ್ಬ ವ್ಯಕ್ತಿಯ ಅತ್ಯದ್ಭುತವಾಗಿರುವಂತಹ ವಿಷನ್, ದ ಮ್ಯಾನ್ ವಿತ್ ವಿಷನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಕ್ರೀಡೆಯಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಸಮಾಜಕ್ಕೆ ಅತ್ಯುತ್ತಮವಾಗಿರುವಂತಹ ಕೊಡುಗೆಯನ್ನು ಕೊಡ್ತಾ ಇರುವಂತಹ ದ ಬ್ರ್ಯಾಂಡ್ ನೇಮ್ ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಒನ್ ಆ್ಯಂಡ್ ಓನ್ಲಿ ಹೆಸರು ತುಂಬ ದೊಡ್ಡ ಮಟ್ಟದಲ್ಲಿ ಕೇಳಿ ಬರುತ್ತೆ, ಡಾಕ್ಟರ್ MNR ಅನ್ನುವಂಥದ್ದು. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಹಕಾರಿ ಕ್ಷೇತ್ರದ ದ ಬ್ರ್ಯಾಂಡ್ ಡಾಕ್ಟರ್ MNR ಅವರು ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಆತ್ಮೀಯವಾಗಿರುವಂಥ ಸ್ವಾಗತ ಸರ್. ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೇನೆ. ಡಾಕ್ಟರ್ MNR ಸಹಕಾರಿ ಕ್ಷೇತ್ರದ ಬ್ರ್ಯಾಂಡ್ ಅದು. ಡಾಕ್ಟರ್ MNR ಅಂತ ಬಂದಾಗ ಬಹಳಷ್ಟು ಜನರಿಗೆ ಗೊತ್ತಿದೆ, ಆದರೆ ಡಾಕ್ಟರ್ ಮಾತಿಬೆಟ್ಟು ನೇಮಿರಾಜ ರಾಜೇಂದ್ರ ಕುಮಾರ್ ಸರ್ ಅಲ್ವಾ ಸರ್? ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಯಾಕಂದರೆ 76 ವರ್ಷ ಇನ್ನೂ ಕೂಡ ದಣಿವಾರಿಯಾದ ನಾಯಕ ಇವರು.
31 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಬ್ಯಾಂಕಿನ ಸರ್ವತೋಮುಖವಾಗಿರುವಂತಹ ಅಭಿವೃದ್ಧಿ ಇವೆಲ್ಲರ ಜೊತೆಗೆ 45 ವರ್ಷಗಳ ಕಾಲ ಸುದೀರ್ಘವಾಗಿರುವಂತಹ ಬ್ಯಾಂಕಿನಲ್ಲಿ ಸೇವೆಯನ್ನ ಮಾಡ್ತಾ ಇರುವಂತಹ SCDCC ಬ್ಯಾಂಕ್ನ ಅಧ್ಯಕ್ಷರು. ಇವೆಲ್ಲರ ಜೊತೆಗೆ ಹೆಮ್ಮೆ ಇದೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ತಾವು ಆಗಮಿಸಿದ್ದೀರಿ ಅನ್ನುವಂಥದ್ದು ನಮ್ಮ ಕುಡ್ಲ ವಾಹಿನಿ ಸ್ಟುಡಿಯೋಗೆ. ಸೊ ಹಾಗಿದ್ದಾಗ ಸರ್, ತಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಆಗಮಿಸಿದ್ದೀರಿ, ನಮ್ಮ ಯುವಕರಿಗೆ ಸ್ಫೂರ್ತಿ ಆಗಬೇಕು ತಮ್ಮ ಒಂದು ಲೈಫ್ ಜರ್ನಿ ಸರ್. ಒಂದು ರೈತನ ಮಗ, ಒಂದು ಕಾರ್ಕಳ ಅನ್ನುವಂತಹ ಪುಟ್ಟ ಹಳ್ಳಿಯಿಂದ ಬಂದಂತಹ ವ್ಯಕ್ತಿ ಈಗ ಇಡೀ ನಮ್ಮ ದೇಶ ತಿರುಗಿ ನೋಡುತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಬಿಕಾಸ್ ಆಫ್ ಯು ಸರ್. ಎಷ್ಟು ಖುಷಿ ಇದೆ ಸರ್, ಏನು ಹೇಳ್ತೀರಾ ಸರ್? ಭಾಳ ಸಂತೋಷ ಆಗ್ತಾ ಇದೆ. ಮನಸ್ಸು ಮಾಡಿದರೆ, ಛಲ ಇದ್ದರೆ ಮನುಷ್ಯ ಏನನ್ನೂ ಸಾಧನೆ ಮಾಡ್ಬೋದು. ಛಲ ಬೇಕು ಮುಖ್ಯವಾಗಿ, ಮತ್ತು ಎಲ್ರಿಗೂ ಒಳ್ಳೆಯದನ್ನು ಬಯಸಬೇಕು. ನಾವು ಯಾರಿಗೂ ಕೆಟ್ಟದನ್ನು ಬಯಸಬಾರ್ದು. ತಾನು ಮಾತ್ರ ಒಳ್ಳೆಯದಾಗೋದಿಲ್ಲ, ಎಲ್ಲರೂ ಸಮಾಜ ಒಳ್ಳೆಯದಾದರೆ ಮಾತ್ರ ದೇಶ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಮಾತಿನಂತೆ ನಾವು ಕೆಲಸ ಮಾಡಬೇಕು. ಕೆಲಸ ಮಾಡೋ ಮನಸ್ಸು ಇದ್ದರೆ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಲ್ಲರೂ ಸಹಕಾರ ಕೊಡ್ತಾರೆ ಒಳ್ಳೆಯ ಕೆಲಸಕ್ಕೆ. ನಾನು ನೋಡಿ ಒಂದು ಹಳ್ಳಿಯಿಂದ ಬಂದು ನಾನು ಬರೇ ಕಲ್ತದ್ದು ಹೆಚ್ಚೇನು ಕಲಿಲಿಲ್ಲ, SLC ಆಗಿನ SLC ಕಲ್ತಿದ್ದೇನೆ. ಆಮೇಲೆ ಕಾಲೇಜ್ ಹೋಗುವ ಸಂದರ್ಭದಲ್ಲಿ ನಾನು ರಜೆಯಲ್ಲಿ ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ನನ್ನ ತಂಗಿ ಮನೆಗೆ. ಅಲ್ಲಿ ಹೋದಾಗ ಅಲ್ಲಿಯ ವ್ಯವಹಾರವನ್ನು ನೋಡಿಕೊಂಡು ನಾನು ಯಾಕೆ ವ್ಯವಹಾರ ಮಾಡಬಾರ್ದು, ಕಲಿತು ಏನಾಗಲಿಕ್ಕಿದೆ, ಸಂಬಳಕ್ಕೆ ಸೇರಿ ಏನು ಸಂಪಾದನೆ ಮಾಡ್ಬೋದು. ಆಗ ಇರ್ತಿದ್ದದ್ದು ಸಂಬಳ 70 ರೂಪಾಯಿ 60 ರೂಪಾಯಿ ಸರ್ಕಾರಿ ನೌಕರಿ. ಓ ಹೌದಾ? ಒಂದು 50 ವರ್ಷದ ಮೊದಲು. ಹಾಗೆ ನಾನು ಅಲ್ಲಿ ವ್ಯವಹಾರದಲ್ಲಿ ತೊಡಗಿಸ್ಕೊಂಡಾಗ ಅಲ್ಲೇ ಕೂತ್ಕೊಂಡು ಮರಾಠಿ ಓದಲಿಕ್ಕೆ ಬರೀಲಿಕ್ಕೆ ಎಲ್ಲ ಕಲಿತೆ, ಮಾತಾಡ್ಲಿಕ್ಕೆ ಕಲಿತೆ, ಹಿಂದಿ ಹೇಗೆ ಬಂತು. ಆ ವ್ಯವಹಾರ ಕಲಿತ ಮೇಲೆ ಇಲ್ಲಿಗೆ ಕರ್ಕೊಂಡು ಬಂದರು. ಪುನಃ ಊರಿಗೆ ಬಂದು ಕಾಲೇಜಿಗೆ ಹೋಗ್ಬೇಕು ಹೇಳಿದರು. ನನಗೆ ಮನಸ್ಸಾಗಲಿಲ್ಲ, ಈ ಕಾಲೇಜ್ ಕಲಿತು ಕೆಲಸಕ್ಕೆ ಸೇರಿ ಏನು ಮಾಡಲಿಕ್ಕಿದೆ ಅಂತ. ಕಡೆಗೆ ನಾನು ನಮ್ಮ ಸ್ವಲ್ಪ ಟಿಂಬರ್ ಬಿಸ್ನೆಸ್ ಮಾಡ್ತಿದ್ದೆ. ಆವಾಗ ಕಾರ್ಗೂ ಇತ್ತು ನಮ್ಮ ಹತ್ರ. ಟಿಂಬರ್ ಬಿಸ್ನೆಸ್ ಮಾಡ್ತಾ ಮಾಡ್ತಾ ಅದರಲ್ಲಿ ವ್ಯವಹಾರ ಮಾಡುವಾಗ ಹಣದ ಚಲಾವಣೆ ಶುರುವಾಯಿತು. ಆದರೂ ಮನೆಯವರು ಬಿಡಲಿಲ್ಲ. ನನ್ನನ್ನು ಸಹಕಾರಿ ಕ್ಷೇತ್ರ ಒಂದು ಟ್ರೈನಿಂಗಿಗೆ ಕಳಿಸಿದ್ರು ಮಡಿಕೇರಿಯಲ್ಲಿ. ನನಗೆ ಮ್ಯಾಥಮೆಟಿಕ್ಸ್ನಲ್ಲಿ SLCಯಲ್ಲಿ 100ಕ್ಕೆ 100 ಸಿಕ್ತಿತ್ತು ಯಾವಾಗಲೂ. ಟೀಚರಲ್ಲಿ ಬರೆಯುವ ಮೊದಲೇ ನಾನು ಲೆಕ್ಕ ಮಾಡಿ ಕೊಡ್ತಿದ್ದೆ. 100ಕ್ಕೆ 100 ನನಗೆ. ಫೈನಲ್ನಲ್ಲಿ 98 ಸಿಕ್ಕಿತ್ತು. ಹಾಗೆ ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಭಾಳ ಸುಲಭ ಇತ್ತು. ಬ್ಯಾಲೆನ್ಸ್ ಶೀಟ್ ಮಾಡೋದನ್ನು ನಾನು ಸೌದಿಯಿಂದ ಕಲಿತೆ. ಬ್ಯಾಲೆನ್ಸ್ ಶೀಟ್ ಮಾಡೋದು, P&L, ಟ್ರೇಡಿಂಗ್ ಏನು ಬೇಕಾದರೂ ನಾನು ಮಾಡ್ತೇನೆ. ವಿದ್ಯೆ ಕಲಿತೇ ಬರಬೇಕು ಹೇಳಿ ಇಲ್ಲ, ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಆದಮೇಲೆ ನನಗೆ ಪುನಃ ಒತ್ತಡ ಬಂದು ನನ್ನನ್ನು DCC ಬ್ಯಾಂಕಿನ ಈಗಿನ ಬ್ಯಾಂಕಿಗೆ ನಾರಾಯಣ್ ನಾಯ್ಕರು ಹೇಳಿ ಅಧ್ಯಕ್ಷರಿದ್ದರು. ಅವರು ನೇರವಾಗಿ ನೇಮಕ ಮಾಡಿದರು. ನೇಮಕ ಮಾಡಿ ನಾನು ಒಂದು 5 ವರ್ಷ ಕಾಲ ಕೆಲಸ ಮಾಡಿದೆ. ಕೆಲಸ ಮಾಡುವಾಗ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಬೆಳಿರಾಯರು ಅಂತ ಒಬ್ಬರು ಇದ್ದರು ಆಗಿನ ಕಾಲದಲ್ಲಿ. ಅವರು ಕರೆದ್ರು, ನನಗೆ ನೇರವಾಗಿ ಯಾವುದೇ ಸಂದರ್ಶನ ಇಲ್ಲದೆ ನನ್ನ ಕೆಲಸ ನೋಡಿ ಆಫೀಸರ್ ಹುದ್ದೆ ನೀಡಿದರು. ಆಫೀಸರ್ ಹುದ್ದೆ ನಿರ್ವಹಿಸ್ತಾ ಇದ್ದೆ. ಆದರೆ ಒಂದು ಕಂಡೀಷನ್ ಹಾಕಿದ್ದೆ ಆವಾಗ ನಾನು, ನನಗೆ ದೂರ ಕಳಿಸ್ಬಾರ್ದು, ಇಲ್ಲಿ ಎಷ್ಟು ಬೇಕಾದರೂ ಕೆಲಸ ಮಾಡ್ತೇನೆ. ಇಲ್ಲಿ ಒಳ್ಳೆ ಕೆಲಸ ಮಾಡಿದಾಗ ನನ್ನನ್ನು ತೆಗೆದು ದೂರ ಹಾಕಿದ್ರು. ನಾನು ಬೇಡ ಹೇಳಿ ರಿಸೈನ್ ಕೊಟ್ಟು ಬಂದೆ. ರಿಸೈನ್ ಕೊಟ್ಟು ಪುನಃ ಸ್ವಲ್ಪ ಒಂದು 6 ತಿಂಗಳು DCC ಬ್ಯಾಂಕ್ನಲ್ಲಿ ಇರಬೇಕು ಹೇಳಿದ್ರು. ಅಲ್ಲಿ ಇದ್ದು ಆಮೇಲೆ ರಾಜೀನಾಮೆ ಕೊಟ್ಟು ನಾನು ಟಿಂಬರ್ ಬಿಸ್ನೆಸ್ ಮಾಡ್ತಾ ಇದ್ದೆ. ನಂದಿ ಟಿಂಬರ್ ಬಿಸ್ನೆಸ್ ಮಾಡ್ತಾ ಇರುವಾಗ ನನಗೆ ಅಮರ್ನಾಥ್ ಶೆಟ್ಟರ ಪರಿಚಯ ಆಯಿತು. ಮೂಡುಬಿದ್ರೆ ಮುಂಡೂರಿಗೆ ಗೊತ್ತು ಅಮರ್ನಾಥ್ ಶೆಟ್ಟಿ, ಒಳ್ಳೆಯವರು, ಸಮಾಜ ಸೇವಕರು. ಅವರು ಸಹಕಾರಿ ಕ್ಷೇತ್ರದಲ್ಲಿ ಮೂಡುಬಿದಿರೆ SC ಬ್ಯಾಂಕಿನ ಅಧ್ಯಕ್ಷರಾಗಿ ಭಾಳ ವರ್ಷದಿಂದ ಇದ್ದರು. ಅವರ ಅಧ್ಯಕ್ಷ ಚುನಾವಣೆಯನ್ನು ನಾನು ಒಂದು ಸಲ ಬ್ಯಾಂಕ್ನಲ್ಲಿರುವಾಗ ಮಾಡಿದ್ದೆ. ಹಾಗಾಗಿ ಅವರ ನಿಕಟ ಸಂಪರ್ಕ ಆಯಿತು. ಈಗ ಅವರ ಜೊತೆ ಬ್ಯಾಂಗ್ಳೂರಿಗೆ ಹೋಗ್ಬೋದು, ರಾಜಕೀಯ ಇದೆಲ್ಲ ಶುರು ಆಯಿತು. ಕೊನೆಗೆ ಕಾರ್ಕಳದ PLD ಬ್ಯಾಂಕಿನ ಚುನಾವಣೆ ಬಂತು. ನನಗೆ ಹೇಳಿದ್ರು ನೀನು ನಿಲ್ಬೇಕು ಹೇಳಿ. ನನಗೆ ಚುನಾವಣೆ ಅಷ್ಟೇನು ಮನಸ್ಸಿಗೆ ಬರಲಿಲ್ಲ. ಆದರೆ ಅವರು ಹೇಳಿದ್ದಕ್ಕೆ ನಿಂತೆ. ಚುನಾವಣೆಯಲ್ಲಿ ಗೆದ್ದ ಕೂಡಲೇ ಆಗ ಶಿರ್ತಾಡಿ ಸಾಮ್ರಾಜ್ಯರು ಹೇಳಿದರು, ST ಸಾಮ್ರಾಜ್ಯರು ಹೇಳಿ, ಭಾಳ ಸೀನಿಯರ್ ಕಾರ್ಪೊರೇಟರ್ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಾಗ ಅಮರ್ನಾಥ್ ಶೆಟ್ಟರು ಹೇಳಿದ್ರು ನೀನು ಸ್ಪರ್ಧೆ ಮಾಡಿ ಹೇಳಿ. ನಾನು ಸ್ಪರ್ಧೆ ಮಾಡಿದೆ, ಗೆದ್ದೆ. ಹಾಗೆ ಒಂದು ಆಗಿನ ಕಾಲದಲ್ಲಿ ಒಂದು ಅವಧಿಯ 3 ವರ್ಷ ಅವಧಿ, 2 ಅವಧಿಗೆ ಮಾತ್ರ ಆಗಲಿಕ್ಕಿತ್ತು.
2 ಅವಧಿಗೆ ನಾನು 6 ವರ್ಷ PLD ಬ್ಯಾಂಕಿನ ಅಧ್ಯಕ್ಷನಾಗಿ ನನ್ನ ಟಿಂಬರ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೆ. ಓಕೆ ಓಕೆ. ಟ್ರಕ್ಗಳಿತ್ತು, ಕಾರು, ಟ್ರಕ್ ಎಲ್ಲ ಇತ್ತು. ಅದು ಆಗ್ತಾ ಬಂದಾಗೆ ನನ್ನ ಅವಧಿ ಮುಗಿಯಿತು. TAPCMSನಲ್ಲಿ ನನಗೆ ಅವಕಾಶ ಕೊಟ್ಟರು ಪುನಃ 3 ವರ್ಷ. ಹಾಗೆ ಇರುವಾಗ ಜಿಲ್ಲಾ ಬ್ಯಾಂಕಿಗೆ ಚುನಾವಣೆ ನಡೆಯಿತು. ನನಗೆಲ್ಲ ಪರಿಚಯ ಇತ್ತು. ಅಲ್ಲಿ ಹೇಳಿದರು ನಿಲ್ಬೇಕು ಹೇಳಿ. ಆವಾಗ ಕಾಂಗ್ರೆಸ್ ಸರ್ಕಾರ ಇರುವಂಥ ಕಾಲ. ನಾನು ಇಂಡಿಪೆಂಡೆಂಟ್ ಆಗಿ ನಿಂತೆ. ಅವ್ರ ಹತ್ರ ಓಟು ಇತ್ತು. ಗೆದ್ದದ್ದು ಚುನಾವಣೆ ಫಲಿತಾಂಶ ಬಂದಾಗ ನಾನು 2 ವರ್ಷ ಶಂಭು ಶೆಟ್ಟರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮತ್ತು ಆಗ ಶಂಭು ಶೆಟ್ಟರು ಬೇಡ, ಅವರು ಅವಧಿ ಆಯಿತು ಬಿಡ್ತೇನೆ ಹೇಳಿದರು. ಹೋಗುವಾಗ ನೀನು ಯಾಕೆ ಅಧ್ಯಕ್ಷ ಆಗಬಾರ್ದು ಹೇಳಿದೆ. ನನಗೆ ಬೇಡ ಹೇಳಿದೆ, ನಾನಿನ್ನೂ ಹೊಸಬ. ಆವಾಗ ವೀರಪ್ಪ ಮೊಯ್ಲಿಯವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವರು ಹೇಳಿದರು ನೀನು ಆಗಬೇಕು, ನಮ್ಮೂರಿಗೊಂದು ಕೀರ್ತಿ ಬರ್ತಾ ಹೇಳಿ. ಹಾಗೆ ಆವತ್ತು ನಾನು ಈ ಜಿಲ್ಲಾ ಕೇಂದ್ರ ಸಹಕಾರಿ 31 ವರ್ಷಗಳ ಹಿಂದೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿಕೊಂಡೆ. ಆವಾಗ ಬರೀ 23 ಶಾಖೆಗಳು ಇತ್ತು. ಇವತ್ತು 113 ಶಾಖೆ ಇದೆ. ಆವಾಗ ನಾನು ಬರುವಾಗ ಪ್ಯಾಟ್ ತಗೊಳ್ಳುವಾಗ 64 ಕೋಟಿ ಠೇವಣಾತಿ ಇತ್ತು, 40 ಕೋಟಿ ಸಾಲ ಇತ್ತು. ಈಗ 7,500 ಕೋಟಿ ಠೇವಣಾತಿ ಇದೆ. ಲಾಭವೇ ಈ ವರ್ಷ 110 ಕೋಟಿ ಬಂದಿದೆ. ಸಾಲ ಸಾಧಾರಣ ಒಂದು 15,000 ಕೋಟಿ ಸಾಲ ಕೊಡ್ತೇವೆ. ಹೀಗೆ ಎಲ್ಲ ವ್ಯವಹಾರವನ್ನು ಜಾಸ್ತಿ ಮಾಡಿಕೊಳ್ತಾ ಬಂದಿದ್ದೇವೆ ಅಲ್ವಾ? ಗ್ರೇಟ್ ಸರ್, ಗ್ರೇಟ್, ರಿಯಲಿ ಗ್ರೇಟ್ ಜರ್ನಿ. ಎಷ್ಟು ಖುಷಿದೆ ಅಂದ್ಕೊಂಡಿದ್ರೆ ಸರ್ ತಾವು ಬ್ಯಾಂಕಿಗೆ ಸೇರಿದಾಗ ನಾನು ಈ ಮಟ್ಟದಲ್ಲಿ ಒಂದು ನೀವು ಅಭಿವೃದ್ಧಿ ಮಾಡಿದ್ದು ಮಾತ್ರ ಅಲ್ಲ, ಇಡೀ ಬ್ಯಾಂಕ್ ಅಭಿವೃದ್ಧಿ ಆಗುತ್ತೆ, ಆ ಮೂಲಕ ಭಾಳಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ತದನಂತರ ತಾವು ಮಾಡಿರುವಂತಹ ನವೋದಯ ಸ್ವಸಹಾಯ ಸಂಘ ಅತ್ಯದ್ಭುತವಾದಂಥ ಕ್ರಾಂತಿಕಾರಿಯಾದಂಥ ಬೆಳವಣಿಗೆ ಮಾಡ್ತಾ ಇದೆ. ಸೊ ಇದೆಲ್ಲವೂ ಕೂಡ ನೋಡಿದಾಗ ಅಂದ್ಕೊಂಡಿದ್ರೆ ಸರ್ ಆ ಸಂದರ್ಭದಲ್ಲಿ 31 ವರ್ಷ ಈಗ ಅಧ್ಯಕ್ಷರಾಗಿ 45 ವರ್ಷಗಳ ಹಿಂದೆ ಜಾಯ್ನ್ ಆದಾಗ ನಾನು ಈ ರೀತಿ ಮಾಡ್ತೀನಿ, ಆಗ್ತದೆ ನನ್ನಿಂದ ಎಲ್ಲ ಮಾಡಬೇಕಂತ ಇತ್ತು ಆವಾಗಲೂ ಮನಸ್ಸಿನಲ್ಲಿ. ಅದೇ ಹೇಳಿದಲ್ಲ, ಮನುಷ್ಯನಿಗೆ ಛಲ ಇದ್ದರೆ ಅದನ್ನು ಸಾಧನೆ ಮಾಡಿ ತೋರಿಸ್ಲಿಕ್ಕೆ ಆಗ್ತದೆ. ಎಲ್ಲರ ಸಹಕಾರ ಕೊಡ್ತಾರೆ. ಹಠ ಬೇಕು ಅಲ್ವಾ ಸರ್? ಈಗ ನೋಡಿ, ನವೋದಯ ಪ್ರಾರಂಭ ಆಗಲಿಕ್ಕೆ ಕಾರಣ ಕೂಡ ಇದೆ. ಹಿಂದೆ SS ಪಾಟೀಲ್ ಅನ್ನೋರು ಒಬ್ಬರು ಸಹಕಾರಿ ಸಚಿವರಾಗಿದ್ದರು ಒಂದು 30-28 ವರ್ಷದ ಹಿಂದೆ. ಆವಾಗ ಅವರೊಂದು ಸಮಾವೇಶ, ಮಹಿಳೆಯರ ಸಮಾವೇಶ ಮಾಡಬೇಕು ಹೇಳಿದರು. ಅವರು ಒಳ್ಳೆ ಮನುಷ್ಯ. ಇಲ್ಲಿ ನಮ್ಮ ಸ್ಟೇಡಿಯಂನಲ್ಲಿ ಸಮಾವೇಶ ಮಾಡಿತ್ತು ಮಹಿಳೆಯರದ್ದು. 2 ಜಿಲ್ಲೆಯ ಮಹಿಳೆಯರನ್ನು ಹೆಚ್ಚು ಸೇರಿಸಿದರೆ 2,000 ಮಹಿಳೆಯರು ಒಟ್ಟಾದರು ಕಷ್ಟದಲ್ಲಿ. ನಾವು ಅವರನ್ನು ಕೂತ್ಕೊಂಡು ಮಾತಾಡ್ತಾ ಇರುವಾಗ, ಸ್ಟೇಜಲ್ಲಿ ಕೂತ್ಕೊಂಡು ಇರುವಾಗ ನಾವು, ಅವರು ಹೆಂಗಸರು ಏನು ಮಾಡ್ತಾರೆ, ಇವಳ ಸೀರೆ ಇವಳು ಹೇಳಿ ಮತ್ತೊಬ್ಳು ಹೇಳೋದು, ಇದು ಎಲ್ಲಿ ತಗೊಂಡೇ ಇದ್ದಿ, ಇದು ರಕ್ಕೆ ಮ್ಯಾಚ್ ಆಗೋದಿಲ್ಲ ಅನ್ನೋದು, ಕಿವಿ ಕೈ ಹಾಕೋದು, ಇದು ಬೊಂಡೆಲೆ ಎಷ್ಟು ತೂಕದ ಅನ್ನೋದು, ಮೂಗಿಗೆ ಕೈ ಹಾಕೋದು, ನತ್ತಿಯಲ್ಲಿ ತಗೊಳ್ಳೋದು, ಇದೇ ಮಾತಾಡ್ತಿದ್ರು. ಹೇಳಿದರೆ ಅವರ ಬಗ್ಗೆ ಚಿಂತನೆ, ನಾವು ಅಭಿವೃದ್ಧಿ ಆಗಬೇಕು, ನಾವು ಬೇರೆಯವ್ರದ್ದೆಲ್ಲ ಸಮಾಜದಲ್ಲಿ ಬೆಳಿಬೇಕನ್ನುವಂಥ ಅವರಲ್ಲಿ ಭಾವನೆ ಇರಲಿಲ್ಲ. ಅದನ್ನು ಕೊಂಡು ಆ ದಿವಸ ನನಗೆ ಸಿಗಂತು ಈ ಗ್ರಾಮಾಂತರ ಮಟ್ಟದ ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಯಾಕೆ ತರಬಾರ್ದು, ನಾವು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಯಾಕೆ ಕೊಡಬಾರ್ದು, ಅವರನ್ನು ಸ್ವಾವಲಂಬಿ ಜೀವನವನ್ನಾಗಿ ಮಾಡಬಾರ್ದು ಯಾಕೆ ಹೇಳಿ. ಹಾಗೆ ಹಠ ತೊಟ್ಟು 2004ನೇ ಇಸ್ವಿಯಲ್ಲಿ ಸ್ವಸಹಾಯ ಗುಂಪುಗಳು ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿದೆ. ಆಗ ಹೆಸರಿಟ್ಟು ನವೋದಯ. ಅವರ ಜೀವನದಲ್ಲಿ ಒಂದು ಹೊಸತನವನ್ನು ತರಿಸ್ಬೇಕು, ಎಲ್ಲರೂ ನಮ್ಮಾಗೆ ಅವರೂ ಬೆಳೀಬೇಕು ಅನ್ನುವಂಥದ್ದಿಂದ ಕಾರ್ಕಳದಲ್ಲಿ ಪ್ರಾರಂಭ ಮಾಡಿದೆ. ಧರ್ಮಸ್ಥಳ ಹೆಗ್ಡೆಯವರು ಉದ್ಘಾಟನೆ ಮಾಡಿದರು. ಈಗಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಆಗ ಸಹಕಾರ ಸಚಿವರಾಗಿದ್ದರು. ಅವರು ಬಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದರು. ನಾನು ಇದ್ದೆ. ಮೊದಲ ದಿವಸವೇ 9,000 ಮಹಿಳೆಯರು ಬಂದಿದ್ದರು ಉದ್ಘಾಟನೆಗೆ. ಅದನ್ನು ಕಂಡು ನನಗೂ ಕೂಡ ಹುರುಪು ಬಂತು, ಯಾಕೆ ಮಾಡ್ಬೋದು, ಧೈರ್ಯ ಬಂತು. ಹಾಗೆ ಮಾಡ್ತಾ ಮಾಡ್ತಾ ನಾವು ಪ್ರಾರಂಭ ಮಾಡಿತ್ತು. ಅದು ಬೆಳೆದು ಇವತ್ತು ಸುಮಾರು 8-9 ಜಿಲ್ಲೆಗಳಲ್ಲಿ ಇದೆ. ಎಲ್ಲ ನಾನು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಡ್ತೇನೆ. ಯಾಕೆ ಹೇಳಿದರೆ, ಒಂದು ಕಾಲದಲ್ಲಿ ಮಹಿಳೆಯರು ಸಮಾಜದ ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಆಗುಗಳಲ್ಲಿ ಅವರು ಮನೆಯಲ್ಲಿ ಕೂತು ಅಡುಗೆ ಮಾಡೋದು, ಗಂಡ ಹೇಳಿದಾಗ ಕೇಳೋದು, ಸಾಯಂಕಾಲ ಮಲಗೋದು, ಉಂಡು ತಿನ್ನೋದು, ಇಷ್ಟೇ ಇತ್ತು.
ಈಗ ಹಾಗಲ್ಲ. ಕರೆಕ್ಟ್. ದಿನನಿತ್ಯದ ಚಟುವಟಿಕೆಯಲ್ಲಿ ತಾನು ಸ್ವಾವಲಂಬಿಗೆ ಆಗಬೇಕು, ಗಂಡನ ದುಡ್ಡಿಗೆ ಕೈಯೊಡ್ಡಬಾರ್ದು, ಸ್ವತಂತ್ರ ಜೀವನವನ್ನು ಮಾಡಬೇಕು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಮಕ್ಕಳನ್ನು ಡಾಕ್ಟ್ರಾಗಿ ವಕೀಲರಾಗಿ ಮಾಡಬೇಕು ಅನ್ನುವಂಥ ಹಠ ಅವರಲ್ಲಿ ಇವತ್ತು ಹುಟ್ಟಿದೆ. ಸೌದ್ಯಗಳನ್ನು ಮಾಡಿದ್ದಾರೆ. ಹಾಗೆ ಈ ಬೆಳೆದು ಬಂದ ದಾರಿ ಕಷ್ಟದ ಆಗಿರ್ಬೋದು, ಆದರೆ ನನ್ನ ಮನಸ್ಸಿಗೆ ನೆಮ್ಮದಿದೆ. ಸಾವಿರಾರು ಜನರ ಬದುಕಿಗೆ ಒಂದು ದಾರಿದೀಪ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ 100%. ಈ ನವೋದಯ ಸಂಘಗಳ ಮೂಲಕ ಲಕ್ಷಾಂತರ ಮಹಿಳೆಯರು ಅಲ್ವಾ, ಹೌದು, ಲಕ್ಷಾಂತರ ಮಹಿಳೆಯರು ಒಳಿತನ ಕಂಡಿದ್ದಾರೆ. ಒಂದು ಅವರ ಕಾಲಿನ ಮೇಲೆ ನಿಲ್ಲುವಂತಹ ಧೈರ್ಯ ಬಂದಿದೆ ಈ ಮೂಲಕ. ಸೊ ಹಾಗಿದ್ದಾಗ 25ನೇ ವರ್ಷದಲ್ಲಿ ರಜತ ಮಹೋತ್ಸವ ಸಂಭ್ರಮದಲ್ಲೂ ಕೂಡ ಇದೆ. ಯಾಕಂದರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದಾಗ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನುವಂಥದ್ದು. ಇವೆಲ್ಲದರ ಜೊತೆಗೆ ವರಂಗ ಅನ್ನುವಂತಹ ಪುಟ್ಟ ಹಳ್ಳಿ, ಸುಂದರವಾಗಿರುವಂತಹ ಜಾಗ, ಅದು ಪ್ರಕೃತಿಯ ರಮಣೀಯವಾಗಿರೋ ಸೊಬಗಿರುವಂತಹ ಕಾರ್ಕಳದ ಜಾಗ. ಸೊ ಎಷ್ಟು ನೆನಪು ಬರುತ್ತೆ ಸರ್ ಈಗ ನೀವು ಅದನ್ನು ನಾವು ನೆನಪು ಮಾಡ್ಕೊಂಡಾಗ? ಅದನ್ನು ನೆನಪು ಮಾಡುವ ಒಂದು ಕಾಲ, ಹಿಂದಿನ ಕಾಲ ಹೇಗಿತ್ತು, ಈಗಿನ ಕಾಲ ಹೇಗಿದೆ. ಹಿಂದೆ ಗುರು ಹಿರಿಯರಿಗೆ ನಮಸ್ಕರಿಸಿ ಬೆಳಗ್ಗೆ ಎಲ್ಲ ಹೊರಗೆ ಹೋಗ್ತಿತ್ತು. ಕರೆಕ್ಟ್. ಇವತ್ತು ನಾವು ಎದ್ದು ಡ್ರೆಸ್ ಹಾಕೊಂಡು ಹೊರಗೆ ಹೋಗ್ತೇವೆ. ಅದಕ್ಕಿಂತ ನವೋದಯದವರಿಗೆ ನಾನು ಒಂದೇ ಸಮವಸ್ತ್ರ 6ನೇ ಸಲ ಕೊಡ್ತಾ ಇದ್ದೇನೆ. ಯಾಕೆ ಹೇಳಿದರೆ, ಅವಳ ಸೀರೆ ಇವಳು ಎಳಿಬಾರ್ದು, ಇವಳ ರಾವಕ್ಕೆ ಎಳಿಬಾರ್ದು, ನಮ್ಮ ಮಕ್ಕಳು ಬೆಳಿಬೇಕು, ನಮ್ಮ ಮಕ್ಕಳನ್ನು ವಿದ್ಯಾವಂತರನ್ನು ಮಾಡಬೇಕು ಅನ್ನುವಂಥ ಕೆಲಸ ಬರಬೇಕು ಹೇಳಿ. ಸಮಾಜದಲ್ಲಿ ನಾವು ಸೇರಿದಾಗ ಆ ಜಾತಿ ಇರಬಾರ್ದು, ಈ ಜಾತಿಯವರು ಇರಬಾರ್ದು, ಬಡವ ಶ್ರೀಮಂತ ಇರಬಾರ್ದು, ನಾವೆಲ್ಲರೂ ಸಮಾನರಾಗಿ ಬೆಳಿಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವರಿಗೆ ನಾನು ಸಮವಸ್ತ್ರ 6ನೇ ಸಲ ನೀಡ್ತಾ ಇದ್ದೇನೆ. ಅಂದರೆ ನಾವು ಸೇರಿದಾಗ ಜಾತಿ ಮತ ಅಂತರ ಎಲ್ಲ ಬಿಟ್ಟು ಒಂದೇ ಕುಟುಂಬದ ಸದಸ್ಯರು ನವೋದಯ ಕರೆಕ್ಟ್ ಅನ್ನುವ ಒಂದು ವ್ಯಾಪ್ತಿಯಲ್ಲಿ ಸೇರಬೇಕು ಅನ್ನೋಂಥ ದೃಷ್ಟಿಕೋನದಿಂದ. ಇಲ್ಲದ್ರೆ ಅವ್ರ ಹತ್ರ ಇವತ್ತು ಸೀರೆ ತಗೊಳ್ಳಿಕ್ಕೆ ದುಡ್ಡಿಲ್ಲ ಹೇಳಿ ನಾನು ಕೊಡೋದಲ್ಲ ಅಲ್ಲ, ಅದು ನಾವೆಲ್ಲರೂ ಒಂದೇ. ಕರೆಕ್ಟ್. ಹಾಗೆ ಇವತ್ತು ಬೆಳೆದು 9 ಜಿಲ್ಲೆಗಳಿದೆ, 9 ಲಕ್ಷ ಚಿಲ್ಲರೆ ಮಹಿಳೆಯರಿದ್ದಾರೆ. 9 ಲಕ್ಷ ಚಿಲ್ಲರೆ ಮಹಿಳೆಯರಿದ್ದಾರೆ. ಓಕೆ. ಎಲ್ಲರೂ ಕೇಳ್ತಾರೆ, ಆದರೆ ನಾವು ಲಾಭಕ್ಕೋಸ್ಕರ ಇದನ್ನು ಮಾಡ್ತಾ ಇಲ್ಲ. ಯಾವುದೇ ಲಾಭಕ್ಕಿಲ್ಲ. ನಾವು ಒಂದು 12% 10ಕ್ಕೆ ಸಿಗ್ತದೆ, 12 ಬಡ್ಡಿ ಹಾಕ್ತೇವೆ, 2% ಸಂಬಳ ಕೊಡಲಿಕ್ಕೆ ಸರಿ ಆಗ್ತದೆ. ನಾವೇನು ಲಾಭ ಇವತ್ತಿನವರೆಗೆ ಒಂದು ಟ್ರಸ್ಟಿಗೆ ನಾನು ಒಂದೇ ₹1 ಡೊನೇಷನ್ ತಗೊಳ್ಳಿಲ್ಲ. ಯಾರಿಂದಲೂ ಡೊನೇಷನ್ ತಗೊಳ್ಳೋದಿಲ್ಲ. ಒಂದ್ಸಲ ತಗೊಳ್ಳೋ ಹವ್ಯಾಸ ಬಂದುಬಿಟ್ರೆ ಅದೇ ಕೆಲಸ ಆಗ್ತದೆ, ದುಡ್ಡು ಮಾಡೋದು. ಅದು ಬೇಡ ಹೇಳಿ ನಾವು ವಿದೌಟ್ ಎನಿ ಡೊನೇಷನ್ ಸರ್ಕಾರದ ಯಾವುದೇ ಸವಲತ್ತು ನಾವು ಪಡ್ಕೊಳ್ಳೋದಿಲ್ಲ, ಯಾವುದೇ ಪಡ್ಕೊಳ್ಳೋದಿಲ್ಲ. ಹಾಗಿದ್ದರೂ ಮಾಡಲಿಕ್ಕೆ ಆಗ್ತದೆ ಸಮಾಜದಲ್ಲಿ ಅನ್ನುವಂಥದ್ದು. ಈಗ ನಮ್ಮ ರಾಜ್ಯದಲ್ಲಿ ನಮ್ಮಷ್ಟು ದೊಡ್ಡ ಸಂಘಟನೆ ಮಹಿಳೆಯರದ್ದು ಯಾರ್ದು ಇಲ್ಲ, ಚಾನ್ಸ್ ಇಲ್ಲ, ಯಾರಿಲ್ಲ. ಜನ ಈ ರಾಜ್ಯದವರು ಸೇರಿಸ್ತಾರೆ, 5 ಲಕ್ಷ ಜನ ಸೇರಿಸ್ತಾರೆ, ದುಡ್ಡು ಕೊಟ್ಟರೆ ಜನ ಬರ್ತಾರೆ, ಎಲ್ಲ ರೀತಿಯ ಜನ. ಒಬ್ಬ ಪ್ಯಾಂಟ್ ಹಾಕ್ತಾನೆ ಮತ್ತು ಮುಂಡು ಉಡ್ತಾನೆ, ಒಬ್ಳು ಲಂಗ ಹಾಕ್ತಾಳೆ, ಒಬ್ಳು ಸೀರೆ ಉಡ್ತಾಳೆ. ಹಾಗಲ್ಲ, ಇದು ಶಿಸ್ತಿಂದು ಸಮಾರಂಭ. ಕರೆಕ್ಟ್ ಅಲ್ವಾ ಸರ್? ಈ ಸಂದರ್ಭ ಸರ್, ತಮ್ಮ ಒಂದು ಅಭಿವೃದ್ಧಿಗೋಸ್ಕರ, ತಮ್ಮ ಒಂದು ಏಳಿಗೆಯಲ್ಲಿ ತಮ್ಮ ತಂದೆ ತಾಯಿಯ ಪಾತ್ರದ ಬಗ್ಗೆ ಎಸ್ ಸರ್ ಏನು? ಅವರು ಭಾರಿ ಒಳ್ಳೆಯವರು. ನನ್ನ ತಂದರೆ ಹೈಸ್ಕೂಲ್ನಲ್ಲಿ ಡ್ರಾಯಿಂಗ್ ಟೀಚರ್ ಆಗಿದ್ದರು, ಸಮಾಜಕ್ಕೆ ಒಳ್ಳೆಯವರಾಗಿ. ಆವಾಗ ನಾವೆಲ್ಲರೂ ಭೂಮಿಯ ಒಡೆಯರು. ಅದೆಲ್ಲ ಹೋದ್ಮೇಲೆ ಅರಸನ ಕಾಲದಲ್ಲಿ ಎಲ್ಲೋ ಉಡೋನೇ ಒಡೆಯ ಅಂತ ಆಯಿತು. ಭೂಮಿ ಕಳ್ಕೊಂಡ ಮೇಲೆ ನಾವು ಕೂಡ ಕಷ್ಟಪಟ್ಟೇ ಮೇಲೆ ಬಂದಿದ್ದೇವೆ. ನಮ್ಮ ತಂದೆ ತಾಯಿ ಕೂಡ ದೊಡ್ಡ ಕುಟುಂಬದಿಂದ ಬಂದವರು. ತಾಯಿ ಭಾಳ ವರ್ಷ ನನ್ನ ಜೊತೆ ಇದ್ದರು. ತಂದೆ ಚಿಕ್ಕದಿರುವಾಗಲೇ ತೀರಿಕೊಂಡ್ರು. ತಂದೆ ಚಿಕ್ಕದಿರುವಾಗೆ ತೀರಿಕೊಂಡ್ರು ಸರ್? ಎಷ್ಟು ವರ್ಷದಲ್ಲಿ ಸರ್? ನನಗೊಂದು 10 ವರ್ಷ ಇರ್ಬೋದು. ತಮಗೆ 10 ವರ್ಷ ಇದ್ದಾಗ ತಾವು ಅಂದ್ರೆ 6 ಮಕ್ಕಳಲ್ಲಿ ತಾವು ಕೊನೆಯವರು. ಸೊ ಹಾಗಿದ್ದಾಗ ತಮಗೆ 10 ವರ್ಷ ಇದ್ದಾಗ ತಂದೆ ತೀರಿ ಹೋಗ್ತಾರೆ. ತಂದೆ ಏನ್ ಮಾಡ್ತಾ ಇದ್ರು ಸರ್? ಪ್ರತಿಷ್ಠಿತ ಡ್ರಾಯಿಂಗ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇದು ಅಕ್ಕಿ ಮುಡಿ ಬರ್ತಿತ್ತು ಆಗಿನ ಕಾಲದಲ್ಲಿ, ಮತ್ತೆ ನಿಂತೋಯ್ತು. ಆದ್ರೆ ಸುಖಿ ಕುಟುಂಬ ಅಲ್ವಾ? ನಾವು ಇಲ್ಲಿ ಇದ್ದದ್ರಲ್ಲಿ ನಾವು ಸುಖಿ ಪಡ್ಬೇಕು, ಬೇರೆಯವರ ದುಡ್ಡಿಗೆ ಆಸೆ ಪಡಬಾರ್ದು ನಾವು ಅಲ್ವಾ? ಸಂಸ್ಕಾರ ಅನ್ನುವಂಥದ್ದು ಎಲ್ಲವೂ ಕೂಡ ಕುಟುಂಬದಿಂದ ಪ್ರತಿಷ್ಠಿತ ಜೈನ ಮನೆತನದಿಂದ ಬಂದಿತ್ತು ಯಾವತ್ತೂ ಕೂಡ. ಜೊತೆಗೆ ತಾಯಿಯವರು ಕುಸುಮಾಜಿ ಅಮ್ಮ ಅವರು ಬಹಳ ನನಗೆ ಹೇಳಿಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ. ಬಹಳ ವರ್ಷ ನನ್ನ ಜೊತೆ ಇದ್ದರು. ಹೌದು, ಬಹಳ ಒಳ್ಳೆ. ಅವರ ಹೆಸರಿನಲ್ಲಿ ತ್ಯಾಗಿ ಭವನ ಅದೆಲ್ಲ ಕಟ್ಟಿಕೊಟ್ಟಿದ್ದೇನೆ ಸಮಾಜಕ್ಕೆ. ಓಕೆ. ಈಗ ತಂದೆ ಮತ್ತು ತಾಯಿ, ಒಬ್ಬ ವ್ಯಕ್ತಿ ಬೆಳವಣಿಗೆ ಆಗ್ತಾನೆ ಅಂತ ಬಂದಾಗ ಬಹುದೊಡ್ಡ ಪಾಲು ಪಾತ್ರ ಅವ್ರದ್ದೆಲ್ಲ. ಏನ್ ಹೇಳ್ತೀರಿ ತಂದೆ ತಾಯಿಯ ಬಗ್ಗೆ? ತಂದೆ ತಾಯಿ ಯಾರದೇ ತಂದೆ ತಾಯಿ ಇರಲಿ, ಅವರನ್ನು ಗೌರವಿಸ್ಬೇಕು ನಾವು. ಕರೆಕ್ಟ್. ಅವರು ಕೊಟ್ಟ ಒಂದು ಹಾದಿಯಲ್ಲಿ ನಾವು ನಡೆದ್ರೆ ಖಂಡಿತ ಒಳ್ಳೆಯಾಗುತ್ತೆ, ಅವರ ಆಶೀರ್ವಾದ ಇರ್ತದೆ.
ಕರೆಕ್ಟ್ ಕರೆಕ್ಟ್. ಅದನ್ನು ಮೆಟ್ಟಿ ಹೋಗಬಾರ್ದು ನಾವು. ಅಲ್ವಾ? ಹೌದು. ಈಗ ತಂದೆಯವರು ತಾವು 10ನೇ ವರ್ಷದಲ್ಲಿದ್ದಾಗ ತಂದೆಯವರು ತೀರಿ ಹೋಗ್ತಾರೆ ಸರ್. ಆವಾಗ ತಾಯಿ ಹೇಗೆ ಒಂದು ಸಂಪೂರ್ಣ ಕುಟುಂಬದ ಒಂದು ಜವಾಬ್ದಾರಿ ಆಗ ಹೊತ್ತಿದ್ದು? ನಮಗೆ ಗೇಣಿ ಬರ್ತಿತ್ತು. ಹಾ. ಗೇಣಿ ಬರ್ತಿತ್ತು. ಹಾ. ಹಾಗೆ ಮನೆಯಲ್ಲಿ ತಾಯಿ ಮ್ಯಾನೇಜ್ಮೆಂಟ್ ಮಾಡಿ ಕಲಿಸ್ತಿದ್ರು. ಮಾಡ್ತಾ ಇದ್ರು. ಕಷ್ಟ ಅನ್ನುವಂಥದ್ದು ಇತ್ತು ಸರ್? ತುಂಬಾ ಬಡತನ ಅನ್ನುವಂಥದ್ದು ಇಲ್ಲ? ಸ್ವಲ್ಪ ಇತ್ತು ಕೊನೆಗೆ. ಹಾ. ಆಗ ಎಲ್ಲ ಒಕ್ಕಲು ಮುಸದೆಯಲ್ಲಿ ಭೂಮಿ ಹೋದ ನಂತರ ಹಾ. ಇನ್ಕಮ್ ಕಮ್ಮಿ ಆಯಿತು ನಮಗೆ. ಆವಾಗ ಸ್ವಲ್ಪ ಕಷ್ಟ ಆಗಿದೆ. ಈಗ ಒಟ್ಟು 6 ಜನ ಮಕ್ಕಳಲ್ಲ ಸರ್, ಆ ಸಂದರ್ಭ ತಾವು 10ನೇ ಕ್ಲಾಸಲ್ಲಿ ಪಾಸ್ ಮಾಡ್ತೀರಾ ಸರ್? ಹೇಗೆ 10ನೇ ಕ್ಲಾಸ್? ಫಸ್ಟ್ ಕ್ಲಾಸ್ ಪಾಸ್ ಮಾಡ್ತೀರಿ, ಅದು ಕೂಡ ಮ್ಯಾಥ್ಸ್ ಅಲ್ಲಿ ತುಂಬಾ ಒಳ್ಳೆ ಮಾರ್ಕ್ಸ್, 98. ಅಂದ್ರೆ ಮ್ಯಾಥ್ಸ್ ಅಂದ್ರೆ ತುಂಬಾ ಅಷ್ಟು ಇಷ್ಟ? ಈಸಿ ಆಗಿತ್ತು ನನಗೆ. ಅಲ್ವಾ? ತುಂಬಾ ಈಸಿ. ಬ್ಯಾಲೆನ್ಸ್ ಶೀಟ್ ಆವಾಗಲೇ ನಾನು ಮಾಡ್ತಿದ್ದೆ. ಓಹ್ ಗ್ರೇಟ್ ಸರ್. ಈಗ ತಾವು 10ನೇ ಕ್ಲಾಸ್ ಮತ್ತೆ ಕಲಿಯಲ್ಲ ಮುಂದಕ್ಕೆ, ಮನೆಯಲ್ಲಿ ಏನು ಹೇಳಿಲ್ವಾ ಬೇಡ ಅಂತ ಕಲಿಬೇಕು ಅನ್ನೋದು? ಕಲಿಬೇಕಂತ ಬ್ರದರ್ ಎಲ್ಲ ಹೇಳಿದ್ರು. ನನಗೆ ಬಿಸ್ನೆಸ್ನಲ್ಲಿ ಇಂಟ್ರೆಸ್ಟ್ ಬರೋ, ದುಡ್ಡು ಚಲಾವಣೆ ಜಾಸ್ತಿ ಆಗ್ತದೆ ಅಲ್ವಾ? ಸಂಬಳಕ್ಕೆ ಯಾಕೆ ಸೇರ್ಬೇಕು ಹೇಳಿ. ಕರೆಕ್ಟ್ ಕರೆಕ್ಟ್. ಅಂದ್ರೆ ತಿಂಗಳು ತನಕ ದುಡಿದು ತಿಂಗಳ ಹಂತದಲ್ಲಿ ಸಂಬಳ ಬೇಡ, ಆದ್ರೆ ಸಂಬಳ ಕೊಡುವಂತಹ ಉದ್ಯಮಿ ಆಗ್ಬೇಕು ಅನ್ನುವಂತಹ ಒಂದು ಆಸೆ ಇತ್ತು ಸರ್. ಆ ನಿಟ್ಟಿನಲ್ಲಿ ಹೋದ್ರೆ ಅದು ಚಾಲೆಂಜ್ ಅಲ್ಲ ಸರ್, ಕಷ್ಟ ಅಲ್ವಾ? ಅಂದ್ರೆ ಆದ್ರೂ ಮನಸ್ಸು ಮಾಡಿದ್ರೆ ಎಲ್ಲವೂ ಮಾಡ್ಬೋದು ಅಲ್ವಾ? ಈಗ ಈ ಸಂದರ್ಭ ತಮ್ಗಳಿಗೆ ಬಹುಶಃ ಒಂದು ಧೈರ್ಯ ತುಂಬಿದ್ದು ತಮ್ಮ ಅಕ್ಕ ಮತ್ತು ಭಾವ. ಹೌದು, ಅವರು ಮತ್ತು ತಾಯಿ. ಅಲ್ವಾ? ಸೊ ಹಾಗಿದ್ದಾಗ ಆ ಒಂದು ದಿನ ಹೇಗಿತ್ತು ಸರ್? ತಾವು ದೂರದ ಮುಂಬೈಗೆ ಹೋಗ್ತೀರಿ, ಅಲ್ಲಿ ಕೆಲಸವನ್ನ ಕಲಿತೀರಿ. ಹೌದು, ಅಂದ್ರೆ ನಮಗೆ ಭಾಳ ಇಂಟ್ರೆಸ್ಟ್ ಬೇಕು, ಮನುಷ್ಯನಿಗೆ ಛಲ ಬೇಕು. ನೋಡಿ, ನನಗೆ ಹೋಗುವಾಗ ಮರಾಠಿ ಬರ್ತಿರ್ಲಿಲ್ಲ. ಅಲ್ಲೇ ಒಂದು 2 ತಿಂಗಳ 3 ತಿಂಗಳಲ್ಲಿ ಮರಾಠಿ ಕಲಿತೆ, ಬರೀಲಿಕ್ಕೆ ಓದ್ಲಿಕ್ಕೆ ಕಲಿತೆ, ಬಾಂಬೆ ಹೋಗ್ಲಿಕ್ಕೆ ಕಲಿತೆ, ಬಿಸ್ನೆಸ್ ಕಲಿತೆ. ಎಷ್ಟು 18ನೇ ವರ್ಷದಲ್ಲಿ 17 ವರ್ಷದಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ. ಅಲ್ವಾ? ದುಡ್ಡು ಕೈಯಲ್ಲಿ ಬರುವಾಗ ಮನಸ್ಸಿಗೆ ಖುಷಿ ಆಗ್ತದೆ, ವಿದ್ಯೆ ಬೇಡ ಅಂತ ಅಲ್ವಾ? ಬಟ್ ರಿಸ್ಕ್ ಅಂತ ಅನ್ಸ್ಲಿಲ್ವಾ ಎಲ್ಲೋ ಒಂದ್ ಕಡೆ? ನಾನು ಇಷ್ಟು ಏಜ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ರಿಸ್ಕ್ ಬೇಕು, ಏನ್ ಮಾಡ್ಬೋದು. ಓಕೆ. ಇನ್ನೊಂದ್ ಕಡೆ ಸರ್ ಟೈಲ್ ವ್ಯಾಪಾರ ಇರುತ್ತೆ, ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಮಾಡಿದಿರಿ? ಎಲ್ಲ ಮಾಡಿದ್ದೀನಿ. ಸೊ ಆ ಸಂದರ್ಭ ಭಯ ಅನ್ನುವಂಥದ್ದು ಒಂದ್ ಕಡೆ ಇಲ್ವೇ ಇಲ್ಲ? ಭಯ ಇಲ್ಲ, ಯಾಕೆ ಭಯ ಪಡ್ಬೇಕು ಅಲ್ವಾ? ಸಣ್ಣ ಏಜ್, ಆವಾಗ 18 ವರ್ಷ, ಧೈರ್ಯದಿಂದ ಮಾಡ್ತಾ ಹೋದೆ, ಎಲ್ಲ ಸಕ್ಸಸ್ ಆಯ್ತು. ಕರೆಕ್ಟ್ ಕರೆಕ್ಟ್. ತಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲೇ ಹೋಗ್ಬೇಕು ಅನ್ನುವಂಥದ್ದು ಆಸೆ ಇತ್ತ ಅಥವಾ ಆಕ್ಸಿಡೆಂಟಲ್ಲಿ? ನನ್ನ ಉದ್ದೇಶ ಮ್ಯಾಥ್ಸ್ನಲ್ಲಿ ಇದರಲ್ಲಿ ಜಾಸ್ತಿ ಇದ್ದರಿಂದ ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸೇರಿಸಿದ್ರು ನನ್ನ ಸಿಸ್ಟರ್. ಓಕೆ. 4 ಹೇಳಿ ಸೇರಿಸಿದ್ರು. ಮತ್ತು ಬ್ಯಾಂಕಿನೆಲ್ಲ ವಿಷಯ ತಿಳ್ಕೊಂಡೆ. ಓಕೆ. ಅಮರ್ನಾಥ್ ಶೆಟ್ರು, ವೀರಪ್ಪ ಮೇಲವರು ಬ್ಯಾಂಕಿಗೆ ಅಧ್ಯಕ್ಷರಾಗಿ ನೇಮಿಸಿದ್ರು. ಓಕೆ. ಹಾಗೆ ಅಲ್ಲಿಂದ ಹಿಂದೆ ನೋಡಲಿಲ್ಲ. ಈಗ ನಮ್ಮ ಬ್ಯಾಂಕ್ ನಾನು ಅಧ್ಯಕ್ಷ 31 ವರ್ಷ ಆಯಿತು. ಈಗ ಚುನಾವಣೆ ನಡೆಯುವುದಿಲ್ಲ, ಯಾವುದೇ ರಾಜಕೀಯ ಪಕ್ಷ ಇಲ್ಲ, ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೋಗ್ತೇವೆ. ಜೊತೆಗೆ ಸರ್ ತಾವು ಪ್ರಥಮವಾಗಿ ಕಾರ್ಕಳ ಭೂ ಅಭಿವೃದ್ಧಿ ಬ್ಯಾಂಕ್ ನಲ್ಲಿ ಅಧ್ಯಕ್ಷನಾಗಿ. ಓಕೆ ಓಕೆ ಓಕೆ. ತದನಂತರ ತಾವುಗಳು ಇಲ್ಲಿ SDCC ಬ್ಯಾಂಕ್ಗೆ ಜಾಯ್ನ್ ಆಗ್ತೀರಿ. ಎಲ್ಲರ ಜೊತೆಗೆ 1913ರಲ್ಲಿ ರಿಜಿಸ್ಟರ್ ಆಗುತ್ತೆ SDCC ಬ್ಯಾಂಕ್, 1914ರಲ್ಲಿ ಕಾರ್ಯಾಚರಣೆ ಬರುತ್ತೆ. ಇವೆಲ್ಲರ ಜೊತೆಗೆ ಪ್ರಥಮವಾಗಿ ನಾನು ಕೇಳಬೇಕು ಅಂತ ಬಂದಾಗ ಪ್ರಥಮವಾಗಿರುವಂತಹ ಬ್ಯಾಂಕ್ ಚಿತ್ರಣ ಬರ್ತಾ ಇದೆ ಸರ್, ನೆನಪಿದೆಯಾ ಸರ್? ಹೇಗೆ? ಹೌದು, ಇದು ಹಳೆ ಬ್ಯಾಂಕ್. ಎಲ್ಲಿತ್ತು ಸರ್ ಇದು ಅವಾಗ? ನಮ್ಮ ಈಗಿರುವ ಸೈಡ್ನಲ್ಲಿತ್ತು. ನಮ್ಮ SDCC ಇಲ್ಲಿ. ಓಕೆ. MG ರೋಡ್ ಹತ್ರ. ಓಕೆ. ಇದು ಅಲ್ಲಿದ್ದಂತಹ ಬಿಲ್ಡಿಂಗ್ ಅಲ್ವಾ ಸರ್ ಪ್ರಥಮವಾಗಿ? ಓಕೆ ಓಕೆ. ಎಸ್. ಆವಾಗ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ರಿ ಸರ್? ಹೌದು ಹೌದು. ಎಸ್ ಸರ್. ಇದು ನೆನಪಿದೆಯಾ ಸರ್? ಇದು ಯಾರ್ದು ಒಂದು ಸ್ವತಂತ್ರ ಹೋರಾಟಗಾರರ ಮನೆ, ಅಲ್ಲೇ ಇದ್ದದ್ದು, ಅದೇ ಕಂಪೌಂಡ್, ಇದೇ ಇದರಲ್ಲಿ ಇದ್ದದ್ದು SDCC ಬ್ಯಾಂಕ್ ಅಲ್ವಾ ಸರ್? ಅಂದ್ರೆ ಇದು ಪುತ್ತೂರಲ್ಲಿ ಇತ್ತು. ಎಸ್ ಸರ್. ಇದು ನೆನಪಿದೆಯಾ ಸರ್ ತಮಗೆ? ಇದು ವಾರಂಗ ಸೊಸೈಟಿ. ವಾರಂಗ ಸೊಸೈಟಿ, ಕರೆಕ್ಟ್. ಯಾವ ಇದು ನೆನಪಿದೆ ಸರ್ ಅಲ್ಲಿ? ಇದು ಸಾಧಾರಣ ಒಂದು 40 ವರ್ಷ 45 ವರ್ಷ ಆಯಿತು. ಆವಾಗ 45 ವರ್ಷದ ಮೊದಲು ಸರ್ ಸಂಪೂರ್ಣವಾಗಿ ಸಿಸ್ಟರ್, ಭಾವ, ಅವ್ರ ಮಗ ಎಲ್ಲ ಇದ್ದಾರೆ, ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ. ನನ್ನ ಬ್ರದರ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ, ಅಕ್ಕನ ಮಕ್ಕಳು ಇದ್ದಾರೆ, ಎಲ್ಲ ಇದ್ದಾರೆ. ಈ ಕಡೆಯಿಂದ 3ನೇವರು ನೀವು? ಅಲ್ಲಿಂದ ಸರ್ ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಡಿ ಸರ್ ತಮ್ಮ ಸಂಪೂರ್ಣ. ನೋಡಿ, ನನ್ನ ನಂತರ ನನ್ನ ಸಿಸ್ಟರ್ ಇಂದಿರನ ಹಸ್ಬೆಂಡ್, ಆಮೇಲೆ ದೊಡ್ಡಕ್ಕನ ಗಂಡ, ಆಮೇಲೆ ಅವರ ಮಗ, ಆಮೇಲೆ ಮತ್ತೊಬ್ಬ ಮಗ, ಅದು ನನ್ನ ಬ್ರದರ್, ದೊಡ್ಡ ಬ್ರದರ್, ಅವನ ಹೆಂಡತಿ, ಇದು ಅಕ್ಕನ ಮಗಳು, ಅಕ್ಕ, ತಾಯಿ, ನನ್ನ ಸಿಸ್ಟರ್ ಮತ್ತೊಬ್ಳು, ನನ್ನ ಮಿಸ್ಸಸ್,
ಎಲ್ಲ ಇದ್ದಾರೆ. ಅಲ್ವಾ, ಸಂಪೂರ್ಣವಾಗಿರುವಂತಹ ಒಂದು ಕೂಡು ಕುಟುಂಬ ಸರ್. ಹೌದು. ಅಲ್ವಾ, ಎಷ್ಟು ಖುಷಿ ಇದೆ ಇದನ್ನ ಈಗ ನೋಡಿದಾಗ, ಆ ಒಂದು ನೆನಪುಗಳು ಸರ್. ಆವಾಗ ಯಂಗ್ ಅಂಡ್ ಎನರ್ಜೆಟಿಕ್ ರಾಜೇಂದ್ರ ಸರ್. ಎಷ್ಟು ವರ್ಷ ಆಗಿತ್ತು ಸರ್ ಆವಾಗ ಈ ಫೋಟೋ ಇದ್ದಾಗ ತಮ್ಗೆ? ಆವಾಗ ಒಂದು 35 ವರ್ಷ ಅಲ್ವಾ. ಇದು ಜೊತೆಗೆ ಇದು ಸರ್ ನನ್ನ ಮದುವೆ ಅಲ್ವಾ. ನಿಜವಾಗ್ಲೂ ಕೂಡ ಒಬ್ಬ ವ್ಯಕ್ತಿ ಅತ್ಯದ್ಭುತವಾಗಿ ಮತ್ತೆ ರೂಪುಗೊಳ್ಳುವಂಥದ್ದು ಬಿಕಾಸ್ ಆಫ್ ಆಫ್ಟರ್ ಮ್ಯಾರೇಜ್ ಅನ್ನುವಂಥದ್ದು. ಸೊ ಹಾಗಿದ್ದಾಗ ಮೇಡಮ್ ಅವರನ್ನ ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ಮಾಡಿಕೊಡಿ ಸರ್. ಏನ್ ಹೇಳ್ತೀವಿ? ಅರುಣಾ ಕುಮಾರ್ ಹೇಳಿ, ಕಲ್ಲಡ್ಕದವರು. ಅಲ್ಲಿಂದ ನಾವು ಕಾರ್ಕಳದಲ್ಲಿ ಮದುವೆ ಆಗಿ ಒಟ್ಟಿಗೆ ಜೀವನ ಪ್ರಾರಂಭ ಮಾಡಿದ್ವಿ. ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ. ನನಗೆ 2 ಹೆಣ್ಮಕ್ಕಳು, 1 ಗಂಡು ಮಗ ಅಲ್ಲಿ ಇದ್ದಾರೆ. ಇಬ್ಬರು ಹೆಣ್ಮಕ್ಕಳು MBA UK ಕಲಿತು ಇಂಜಿನಿಯರ್ ಮಾಡಿ MBA UK ಕಲಿತರು. ಇಬ್ಬರು ಮದುವೆಯಾಗಿ ಇವತ್ತು ಒಬ್ಬಳು ಬ್ಯಾಂಗ್ಳೂರಿನಲ್ಲಿ 2 ಮಕ್ಕಳು ಗಂಡು ಮಕ್ಕಳಿದ್ದಾರೆ, ಬ್ಯಾಂಗ್ಳೂರಿನಲ್ಲಿ ಸೆಟ್ಲ್ ಆಗಿದ್ದಾಳೆ. ಮತ್ತೊಬ್ಬಳು ಬಾಂಬೆಯಲ್ಲಿ ಮದುವೆಯಾಗಿ ಸೆಟ್ಲ್ ಆಗಿದ್ದಾಳೆ, 1 ಗಂಡು ಮಗಿದೆ. ಆಮೇಲೆ ಅದೇ ಚಿಕ್ಕವರವರು ಹೇಮ ಮತ್ತು ಸುಮ. ಅವ ಮೇಲಿದ್ದವ ನನ್ನ ಮಗ. ಆಗ ಈಗ ಜವಾಬ್ದಾರಿನ ಅವರು ವಹಿಸ್ತಾ ಇದ್ದಾರೆ, ಸ್ವಲ್ಪ ವಹಿಸ್ತಾ ಇದ್ದಾನೆ. ಅವನು ಮದುವೆ ಆಗಿ ಮದುವೆ ಮಕ್ಕಳಾಗಲಿಲ್ಲ, ಎಲ್ಲ ಜವಾಬ್ದಾರಿ ತಗೊಳ್ತಾನೆ, ಕಲಿತಾ ಇದ್ದಾನೆ. ಎಸ್, ಇದು ಸರ್ ತುಂಬಾ ಚೆನ್ನಾಗಿದೆ ರಾಜೇಂದ್ರ ಸರ್. ಆವಾಗ ನಮಗೆಲ್ಲ ಇದೆ ಇವತ್ತು ಗಡ್ಡ ಬಂದಾಗಿನಿಂದ ನಾನು ಗಡ್ಡೆ ತೆಗಿಲಿಲ್ಲ. ಹೌದಾ? ಕಂಪ್ಲೀಟ್ ತೆಗಿಲೇ ಇಲ್ಲ ಇಷ್ಟು ದಿವಸ, 1 ದಿವಸ. ಹೌದಾ? ಹೌದು. ಅಂದ್ರೆ ಏನು ಪಣ ತೊಟ್ಟಿದ್ರ ಅಥವಾ ಬೇಡ? ಇಲ್ಲ ಏನಿಲ್ಲ, ಸ್ಟೈಲ್ ಸರ್, ತುಂಬಾ ಸ್ಟೈಲ್ ಕಾಣ್ತೀರಿ, ಅದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣ್ತೀರಿ. ಎಸ್, ಇದು ಮಗು ಯಾರು? ಇದು ಯಾರು ಮಗಳು ಸರ್? ಇದು ಹೇಮ ಅವರು ಅಲ್ವಾ? ಓಕೆ, ಇದು ಎಸ್ ಸರ್, ಇದೊಂದು ಸುಂದರವಾದ ಫೋಟೋ. ಹೇಮ, ಸುಮಾ ಮತ್ತು ಮೇಘರಾಜ್. ಇದು ಅಂಬಾಸಿಡರ್ ಗಾಡಿ ಇತ್ತು ಆವಾಗ. ಅಂಬಾಸಿಡರ್ ಅಲ್ಲ ಅಲ್ವಾ, ಅಂಬಾಸಿಡರ್ ಫಿಯೇಟ್. ಫಸ್ಟ್ ಗಾಡಿ ಯಾವ್ದಿತ್ತು ಸರ್ ತಮ್ಮಲ್ಲಿ? 2285 ಅಂಬಾಸಿಡರ್ ಫಸ್ಟ್ ಗಾಡಿ. ಓಕೆ ಅಲ್ವಾ. ಎಸ್, ಈಗ ಯಾವ ಗಾಡಿ ಸರ್? ಈಗ ಎಲ್ಲ ಗಾಡಿ ಅಲ್ವಾ ಸರ್, ಸರ್ಕಾರದ್ದು ಗಾಡಿ ಕೊಟ್ಟಿದ್ದಾರೆ ಅಲ್ವಾ. ಎಸ್ ಸರ್, ಇದು ಸುಂದರವಾಗಿರುವಂತಹ ಕುಟುಂಬ. ಜೊತೆಗೆ ಅರುಣಾ ಕುಮಾರಿ ಮೇಡಮ್ ಅವರು, ಅವರ ಜೊತೆ ಅವಳು ದೊಡ್ಡ ಸಣ್ಣ ಮಗಳು, 2ನೇ ಅವಳು ಸುಮಲತಾ. ಓಕೆ ಇದು ಎಸ್ ಸಂಪೂರ್ಣವಾಗಿ ಕುಟುಂಬದ. ಸ್ವಿಟ್ಜರ್ಲ್ಯಾಂಡಿಗೆ ಹೋದಾಗ ತಿಂದದ್ದು, ಸ್ವಿಟ್ಜರ್ಲ್ಯಾಂಡ್ನಲ್ಲಿ. ಇದು ಅಲ್ಲಿ ಮೇಡಮ್ ಅವ್ರು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಸರ್? ಯಾಕಂದ್ರೆ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಆಫ್ಟರ್ ಮ್ಯಾರೇಜ್ ಬಿಕಾಸ್ ಆಫ್ ಒಂದು ಧರ್ಮ ಪತ್ನಿಯವರು ಸರಿಯಾಗಿ ನಾವು ಪೂರ್ಣ ಬೆಂಬಲ ಕೊಟ್ಟರೆ ಮಾತ್ರ ಆಗ್ತದೆ. ಹೌದಾ? ಕಿರಿಕಂದ್ರೆ ಆಗುದಿಲ್ಲ. ಕಿರಿಕೇನಾದ್ರೂ ಇತ್ತ ಒಂದ್ಸಲ ಆದ್ರೂ? ಇಲ್ಲ ಸರ್, ನಾವು ಹೇಳಿದಕ್ಕೆಲ್ಲ ಒಪ್ತಿದ್ರು, ಎಲ್ಲ ಒಟ್ಟಿಗೆ ತಿರ್ಗಾಡ್ಲಿಕ್ಕೆ ಹೋಗ್ತಿತ್ತು ಎಲ್ಲ ಅಲ್ವಾ. ಈಗ ಮಕ್ಕಳಿಗೆ ಎಷ್ಟು ಪ್ರೌಡ್ ಫೀಲ್, ಯಾಕಂದ್ರೆ ತಂದೆ ಅಂತ ಬಂದಾಗ ಇಡೀ ನಮ್ಮ ಸಹಕಾರ ರಂಗದಲ್ಲಿ ದೇಶ ತಿರುಗಿ ನೋಡುತ್ತೆ, ಬಹಳಷ್ಟು ಜನರಿಗೆ ಉದ್ಯೋಗ ಕೊಟ್ಟಂತ. ಈಗಿನ ಮೊಮ್ಮಕ್ಕಳು ನನ್ನ ಹಾಗೆ ಬ್ಲ್ಯಾಕ್ ಪ್ಯಾಂಟ್ ವೈಟ್ ಡ್ರೆಸ್ ಶರ್ಟ್ ಹಾಕೊಂಡು ನಾನು ಕಿಂಗ್ ಅಜ್ಜಂತರ ಆಗ್ತೀನಿ ಹೇಳ್ತಾರೆ ಮೊಮ್ಮಕ್ಕಳು. ಹೌದಾ? ಓಕೆ, ಸಂಪೂರ್ಣವಾಗಿರೋದು ಕುಟುಂಬ ಈಗ ಅಟ್ ಪ್ರೆಸೆಂಟ್ ಅಲ್ವಾ ಸರ್? ಓಕೆ, ಮದುವೆಯ ಸಂದರ್ಭ, ಇದು ಮಗನ ಮದುವೆಯ ಸಂದರ್ಭ ಮದುವೆ ಅಲ್ವಾ? ಮೇಘರಾಜ್ ಅವರ ಮದುವೆಯ ಸಂದರ್ಭದ ಒಂದು ಫೋಟೋ, ಸುಂದರವಾಗಿರುವಂತಹ ಫ್ಯಾಮಿಲಿ ಚಿತ್ರಣ. ಎಸ್, ಇದು ಮೊಮ್ಮಕ್ಕಳ ಜೊತೆ, 3 ಜನ ಮೊಮ್ಮಕ್ಕಳ ಜೊತೆ MNR ಸರ್. ಈಗ MNR ಸಾಧನೆ ಮಾಡಿದಿರಿ ಅಂತ ಬಂದಾಗ ಪ್ರಮುಖವಾಗಿ ತಮ್ಮಲ್ಲಿರುವಂತಹ ಒಂದು ಶಕ್ತಿ, ವೆಪನ್ ಅಂತ ಬಂದಾಗ ಅದು ಸಮಯ ಪ್ರಜ್ಞೆ. ಬಹುಶಃ ಸಮಯಕ್ಕೆ ನಾನು ಯಾವುದೇ ಫಂಕ್ಷನ್ 11 ಗಂಟೆ ಹೇಳಿದ್ರೆ 11ಕ್ಕೆ 5 ನಿಮಿಷ ಮೊದಲು ಹೋಗ್ತೇನೆ. ಯಾರು ಬರಲಿ ಬಾರದಿಲ್ಲ ನಾವು ಇರಬೇಕು ಅಲ್ವಾ. ಅದು ಧರ್ಮಸ್ಥಳ ಹೆಗ್ಡೆಯವರು ಹಾಗೆ ಸಮಯದಲ್ಲಿ ಅವರು ಪ್ರಾಂಪ್ಟ್. ಕರೆಕ್ಟ್ ವೆರಿ ಕರೆಕ್ಟ್. ಯಾಕಂದ್ರೆ ಸಮಯ ವೇಸ್ಟ್ ಮಾಡಬಾರ್ದು, ನಮ್ಮದು ಸುಮ್ಮನೆ ಹರಟೆ ಹೊಡಿಲಿಕ್ಕೆ ಟೈಮ್ ಯೂಸ್ ಮಾಡಬಾರ್ದು. ಸಮಯ ಅನ್ನೋದು ವೆರಿ ಇಂಪಾರ್ಟೆಂಟ್ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಅಂತ ಬಂದಾಗ. ಇಲ್ಲಿ ಅಧ್ಯಕ್ಷನಾದ ನಂತರ ಎಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷನಾಗಿ 5 ವರ್ಷಗಳ ಕೆಲಸ ಮಾಡಿದ್ದೇನೆ. ಆ ನಂತರ ಈಗ 7 ವರ್ಷದಿಂದ ಮಾರ್ಕೆಟಿಂಗ್, ಕರ್ನಾಟಕ ಸ್ಟೇಟ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ನಲ್ಲಿ ಅಧ್ಯಕ್ಷನಾಗಿದ್ದೇನೆ. ಇಫ್ಕೋ ರಸಗೊಬ್ಬರ, ಸಹಕಾರಿ ರಸಗೊಬ್ಬರ ಕಾರ್ಖಾನೆಗಳ ನಿರ್ದೇಶಕನಾಗಿದ್ದಾನೆ. ದೇಶದಲ್ಲೇ ನಂಬರ್ 1 ಫ್ಯಾಕ್ಟ್ರಿ. ಬಾಂಬೆಯಲ್ಲಿ ಸ್ವಲ್ಪ ವ್ಯವಹಾರ ಇದೆ, ಇಲ್ಲಿ ಮಂಗಳೂರಲ್ಲಿ ವ್ಯವಹಾರ ಇದೆ. ಹಾಗೆ ನನ್ನ ವ್ಯವಹಾರ ಈ ಬ್ಯಾಂಕಿಂಗ್, ಸಾಮಾಜಿಕ ಜವಾಬ್ದಾರಿನ ಎರಡನ್ನೂ
ಸಮಾನವಾಗಿ ಮಾಡ್ತಾ ಇರ್ತೇನೆ. ಕರೆಕ್ಟ್ ಎಲ್ಲದಕ್ಕೂ ಯಾವುದಕ್ಕೂ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸ ಮಾಡಬೇಕು ನಾವು. ಅಂದ್ರೆ ಇಲ್ಲಿ ಟೈಮನ್ನು ನಾವು ಹೊಂದಾಣಿಕೆ ಮಾಡಲೇಬೇಕು ಸರ್, ಅಲ್ವಾ ಸರ್? ಜೊತೆಗೆ ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ, ಹಾರ್ಡ್ ವರ್ಕ್ ಮತ್ತು ಲಕ್ ಅಂತ ಹೇಳ್ತಾರೆ ಸರ್. ಬಹಳಷ್ಟು ಜನರು ಹೇಳ್ತಾರೆ ನಾನು ಬಹಳಷ್ಟು ಕಷ್ಟಪಡ್ತೀನಿ, ಪರಿಶ್ರಮ ಪಡ್ತೀನಿ, ಆದರೆ ನನಗೆ ಆ ಹಾರ್ಡ್ ವರ್ಕ್ ಕೈ ಹಿಡಿಯಲ್ಲ, ಲಕ್ ಬೇಕು, ಅದೃಷ್ಟ ಬೇಕು. ಅದೃಷ್ಟ ಇದ್ರೆ ಮಾತ್ರ ನಾವು ದೇವರ ಆಶೀರ್ವಾದ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು, ಸುಳ್ಳು ಹೇಳಬಾರ್ದು, ಇದೆಲ್ಲ ನಾವು ಪಾಲನೆ ಮಾಡಬೇಕು. ಓಕೆ. ಮತ್ತು ಧಾರ್ಮಿಕವಾಗಿ ನಮ್ಮಿಂದ ಆದಷ್ಟು ಸಹಾಯ ಮಾಡಬೇಕು. ಯಾರೇ ಬಂದರೂ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಯಾರೇ ಬಂದರೂ ನಾವು ಇಲ್ಲ ಅನ್ನೋದಿಲ್ಲ, ಅವರಿಗೆ ಕೈಯಿಂದ ಆದಷ್ಟು ಸಹಾಯ ಮಾಡ್ತೇವೆ. ಇಲ್ಲ ಅನ್ನೋದಂಥ ಪ್ರಶ್ನೆ ಹೇಳ್ಬಾರ್ದು. ದೇವರು ಕೊಟ್ಟದನ್ನು ಒಂದಂಶ ಅವ್ರಿಗೆ ಕೊಡಬೇಕು ಸೇವೆಗೆ, ದೇವರಿಗೆ. ಓಕೆ. ಆಗ ಸಮಾಜ ಅಭಿವೃದ್ಧಿ ಆಗ್ತದೆ. ನಾವು ಒಬ್ಬರೇ ಅಭಿವೃದ್ಧಿ ಆದರೆ ಏನಾಗ್ತದೆ? ಏನಿಲ್ಲ. ಕರೆಕ್ಟ್. ಒಬ್ಬನ ಕೈಯಲ್ಲಿ ದುಡ್ಡು ಇರ್ತದೆ, ಮತ್ತೆ ಎಲ್ಲರೂ ಬೇಡವರಾಗ್ತಾರೆ. ಹಾಗೆ ಆಗೋದಿಲ್ಲ. ಸಮಾನರಾಗಿ ಎಲ್ಲರೂ ಬೆಳಿಬೇಕು. ನನ್ನ ಉದ್ದೇಶನೇ ಅದು. ಇವತ್ತು ಇಷ್ಟು ಬೆಳವಣಿಗೆ ಕಂಡಿದ್ರು ನಮ್ಮ ನವೋದಯ ಅವರೆಲ್ಲ. ಭಾಳ ಖುಷಿಯಲ್ಲಿ ನಾವೊಂದು ಕುಟುಂಬದ ಥರ ಇದ್ದೇವೆ. ಅವ್ರು ಬಂದಾಗ ಅವರಿಗೆ ಭಾಳ ಖುಷಿ ಆಗ್ತದೆ ಎಲ್ಲರೂ ಸೇರಿದಾಗ. ಓಕೆ. ಅದು ಒಂದು ದೊಡ್ಡ ಸಾಧನೆ. ಮತ್ತು ಯಾರ ಬೇಡಲಿಕ್ಕೆ ಹೋಗೋದಿಲ್ಲ ಯಾರ ಹತ್ರ. ಯಾವುದೇ ಹುದ್ದೆ ನನಗೆ ಬೇಕಾಗಿಲ್ಲ, ಓಕೆ, ಅದಾಗಿ ಬರ್ತದೆ. ನಾವು ಪಟ್ಟ ಪರಿಶ್ರಮಕ್ಕೆ ಆಗಲೇಬೇಕು ಕೆಲಸ. ಹೌದು. ಜೊತೆಗೆ ಸರ್, ದೇವರು ತಾವು ಮಾತಾಡಿದಾಗ ಹೇಳಿದ್ರಿ, ದೇವರನ್ನ ಮೇಲೆ ನಂಬಿಕೆ ಇಡಬೇಕು. ಬಹಳಷ್ಟು ನಂಬ್ತೀರಿ ಹಾಗಾದ್ರೆ ಅಲ್ವಾ? ಬೆಳಗ್ಗೆದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮುಖ್ಯವಾಗಿ ಗಣಪತಿಯನ್ನು ಬೇಡಿಕೊಂಡೇ ಹೊರಡೋದು. ಓ ಹೌದಾ? ಬೆಳಿಗ್ಗೆದೊಂದು ದೇವರ ಪೂಜೆ, ತದನಂತರ ಎಲ್ಲವೂ ಕೂಡ ದಿನಚರಿ ಅಲ್ವಾ ಸರ್? ಅಂದ್ರೆ ದೇವರು ನಾವು ಮಾಡಿದಂತ ಕೆಲಸಕ್ಕೆ ಶ್ರದ್ಧೆಯಿಂದ ಜೊತೆಗೆ ಪ್ರಾಮಾಣಿಕತೆಯಿಂದ ಭಕ್ತಿಯಿಂದ ದೇವರನ್ನು ನಂಬಿಸಿದ್ರೆ ದೇವರು ಕೊಡ್ತಾನೆ. ಆಗಿದೆ ಖಂಡಿತ. ನನ್ನ ಆತ್ಮ ಪ್ರಕಾರ ಕೊಡ್ತಾನೆ. ನಾವು ಮೆಟ್ಟಿ ನಿಲ್ಬಾರ್ದು ಯಾರನ್ನು. ಹಿರಿಯರಿಗೆ ಗೌರವ ಕೊಡೋದನ್ನು ಕಲಿಬೇಕು. ಕರೆಕ್ಟ್. ಬ್ಯೂಟಿಫುಲ್. ಎಲ್ರಿಗೂ ಗೌರವ ಕೊಡ್ಬೇಕು. ಚಿಕ್ಕವರಿದ್ರು ನಮ್ಗಿಂತ ಬುದ್ಧಿವಂತರು ಇರ್ತಾರೆ ಕೆಲವರು. ನಾವೇ ಬುದ್ಧಿವಂತರು ಎನಿಸ್ಬಾರ್ದು. ನಮ್ಗಿಂತ ಪ್ರಾಯದಲ್ಲಿ ಚಿಕ್ಕವರು ಬುದ್ಧಿವಂತರು ಇರ್ತಾರೆ, ಅವರ ಸಲಹೆಯನ್ನು ಪಡಿಬೇಕು. ಆಗ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಆಗ್ತದೆ ಅಲ್ವಾ? ಎಸ್ ಸರ್. ಜೊತೆಗೆ ತಾವು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇರಿದಾಗ ತಾವು ಸಹಕಾರಿ ಬ್ಯಾಂಕ್, ಇಲ್ಲಿ ಕರಾವಳಿ ಭಾಗ ಅಂತ ಬಂದಾಗ ವಾಣಿಜ್ಯ ಬ್ಯಾಂಕ್ಗಳ ತವರೂರು ಅನ್ನುವಂಥದ್ದು. ಈ ವಾಣಿಜ್ಯ ಬ್ಯಾಂಕ್ಗಳ ತವರೂರಿನಲ್ಲಿ ಸಹಕಾರಿ ಬ್ಯಾಂಕ್ಗಳತ್ತ ಜನರು ಬರ್ತಾರೆ, ಮುಖ ಮಾಡ್ತಾರೆ ಅಂತ ಬಂದಾಗ ಬಿಕಾಸ್ ಆಫ್ ಯು. ನಾನು ಇಲ್ಲಿ ಕೇಳುವಂಥದ್ದು, ಯಾರೋ ನಡೆಸಿದಂತಹ ದಾರಿ, ಈಗ ರಾಜೇಂದ್ರ ಕುಮಾರ್ ಸರ್ ಇದ್ದಾರೆ, ತಾವು ಕೊಟ್ಟಿರುವಂತಹ ದಾರಿಯಲ್ಲಿ ಇನ್ನು ಯಾರೂ ಬೇಕಾದರೂ ಹೋಗ್ಬೋದು. ಆದರೆ ತಾವು ಆವಾಗ ದಾರಿಯನ್ನು ಕ್ರಿಯೇಟ್ ಮಾಡಿದವರು. ಈಗ ತಮ್ಮನ್ನ ನೋಡಿಕೊಂಡು ಅದೆಷ್ಟೋ ಜನರು ಸಹಕಾರಿ ಬ್ಯಾಂಕ್ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ತಾವು ಟ್ರೆಂಡ್ ಸೆಟ್ಟರ್, ತಾವು ಆ ದಾರಿಯನ್ನು ಕ್ರಿಯೇಟ್ ಮಾಡಿದವರು. ಸೊ ಹಾಗಿದ್ದಾಗ ಸಹಕಾರಿ ರಂಗ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು, ವಾಣಿಜ್ಯ ಬ್ಯಾಂಕ್ಗಳು ಅದಕ್ಕೆ ಸೆಡ್ಡು ಹೊಡೆಯುತ್ತೆ ಅನ್ನುವಂಥದ್ದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದ್ರೆ ಮಾಡಿದ್ರೆ ನಾವು ಹೇಳ್ತೇವೆ ಸರ್ಕಾರಿ ಬ್ಯಾಂಕ್, ವಾಣಿಜ್ಯ ಬ್ಯಾಂಕ್ ಅಂತ ಹೇಳಿ. ಬ್ಯಾಂಕ್ಗಳ ತವರೂರು ಅಂತ ಹೇಳಿದ್ದೀನಿ ನಮ್ಮ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ. ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್ ಎಲ್ಲ ಹುಟ್ಟಿದ್ದೇ ಇಲ್ಲಿ. ಇವತ್ತು ಎಷ್ಟು ಬ್ಯಾಂಕ್ ಇದೆ ಅದರಲ್ಲಿ? ಕಾರ್ಪೊರೇಷನ್ ಬ್ಯಾಂಕ್ ಇಲ್ಲ, ಸಿಂಡಿಕೇಟ್ ಇಲ್ಲ, ವಿಜಯ ಇಲ್ಲ. ಇದು ಕಮ್ಮಿ ಆಗ್ತಾ ಇದೆ. ಅವರು ವಿಲೀನಗೊಳ್ತಾರೆ. ಕರೆಕ್ಟ್. ಈಗ ನಾವು ಹಾಗಲ್ಲ. ನೋಡಿ, ಹಳ್ಳಿಯಲ್ಲಿ ಹೋಗಿ ಜನರ ಹತ್ರ ಸೇವೆ ಕೊಡ್ತೇವೆ. ಯಾವ ಗ್ರಾಮಕ್ಕೆ ಹೋದರೂ ಸೇವೆ ಕೊಡಲಿಕ್ಕೆ ಹೋಗ್ತಾ ಇದ್ದೇವೆ, ಅವ್ರ ಹತ್ರ ಹೋಗಿ ಸೇವೆ ಕೊಡ್ತೇವೆ. ಒಂದು ಬ್ಯಾಂಕ್ಗಳ ತವರು ಹೇಳಿದ್ರಿ, ಯಾವ ಬ್ಯಾಂಕಿನವರು ವಾಣಿಜ್ಯ ಒಂದು ವಾಹನದಲ್ಲಿ ಜನರ ಹತ್ರ ಹೋಗಿ ಬ್ಯಾಂಕಿಂಗ್ ಸೌಲಭ್ಯ ಕೊಟ್ಟಿದ್ದಾರೆ? ಯಾರಿಲ್ಲ. 2 ಜಿಲ್ಲೆಗೆ 2 ವಾಹನ ಕೊಟ್ಟಿದ್ದೇನೆ, AC ವಾಹನ. 2ರಲ್ಲಿಯೂ ATM ಇದೆ, 2ರಲ್ಲಿ ಎಲ್ಲ ವ್ಯವಹಾರ ಇದೆ. ಬ್ಯಾಂಕ್ ಖಾತೆ ತೆರೆದು ಗೋಲ್ಡ್ ಲೋನು, ಎಲ್ಲ ಥರದ ಲೋನು ಹಳ್ಳಿಗಳಲ್ಲಿ ಹೋಗಿ ಬ್ಯಾಂಕಿನ ಅವರಿಗೆ ಪರಿಚಯ ಮಾಡಿಸಿ, ಬ್ಯಾಂಕ್ ಅಂದರೆ ಏನು, ಅದರಿಂದ ಏನು ಸವಲತ್ತು ಸಿಗ್ತದೆ ಅಂತ ಗ್ರಾಮಾಂತರದ ಜನರಿಗೆ ತಿಳಿಸಿ ಅಲ್ಲಿ ಹೋಗಿ ಬ್ಯಾಂಕಿಂಗ್ ಕೆಲಸವನ್ನು ಮಾಡ್ತೇವೆ. ಓಕೆ. ಯಾವ ಬ್ಯಾಂಕ್ನವ್ರು ಬೆಳಗ್ಗೆ 8ರಿಂದ ಸಾಯಂಕಾಲದವರೆಗೆ ಸರ್ವಿಸ್ ಕೊಡ್ತಾರೆ? ಯಾರಿಲ್ಲ ಮಂಗಳೂರಿನಲ್ಲಿ. ನಾವು ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ಸರ್ವಿಸ್ ಕೊಡ್ತೇವೆ. AC ರೂಮ್ನಲ್ಲಿ, AC ಹಾಲ್ ಕಂಪ್ಲೀಟ್. ಬಂದವರು ತಂಪಾಗಿರಬೇಕು, ಟೆನ್ಷನ್ ಮಾಡಬಾರ್ದು ಅಂತೇಳಿ ಅವ್ರ ಜೀವ ತಂಪು, ಮನಸ್ಸು ತಂಪು ಮಾಡ್ತೇವೆ. ಹಾಗೆ ಸರ್ವಿಸ್ ಯಾರು ಕೊಟ್ಟಿದ್ದಾರೆ? ಕರೆಕ್ಟ್. ಹಾಗೆ ನಾವು ಇನೋವೇಟಿವ್ ಆಗಿ ಕೆಲಸ ಮಾಡಿದ್ರೆ ಸಹಕಾರಿ ಕ್ಷೇತ್ರವು ಕೂಡ ಬೆಳೆಯುತ್ತೆ ಅಲ್ವಾ ಸರ್? ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಸೇವೆಯನ್ನ, ಜೊತೆಗೆ ರುಪೇ ಕಾರ್ಡನ್ನ, ಜೊತೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನ ಪ್ರಪ್ರಥಮವಾಗಿ ಪರಿಚಯಿಸಿದಂತಹ ವ್ಯಕ್ತಿ ಇವರು. ಸೊ ಹಾಗಿದ್ದಾಗ ಸಹಕಾರಿ ಕ್ಷೇತ್ರದ ಬ್ಯಾಂಕ್ ಕೂಡ ಬೆಳೆಯುತ್ತೆ ಅನ್ನುವಂಥದ್ದು ವಾಣಿಜ್ಯ ಬ್ಯಾಂಕ್ಗಳಿಗೆ ಅಲ್ವಾ? ಸೊ ನಿಜವಾಗ್ಲೂ ಜನರು ಸಹಕಾರಿ ಕ್ಷೇತ್ರಗಳ ಬ್ಯಾಂಕ್ ನಂತರ ಮುಖ ಮಾಡಿದೆ ಬಿಕಾಸ್ ಆಫ್ ಡಾಕ್ಟರ್ MNR ಇಂದ. ಸೊ ಹಾಗಿದ್ದಾಗ ಆ ಒಂದು ವಿಚಾರ ಅನ್ಕೊಂಡದನ್ನು ಮಾಡಲೇಬೇಕು.
ಮಾಡಲೇಬೇಕು, ಯಾಕೆ ಯಾಕಾಗಲ್ಲ ಅಲ್ವಾ ಸರ್? ಗ್ರೇಟ್ ಸರ್, ಗ್ರೇಟ್ ರಿಯಲಿ. ಇವೆಲ್ಲ ಜೊತೆಗೆ ನಮ್ಮ ಮೊಳಹಳ್ಳಿ ಶಿವರಾಯರು ಅವರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ. ಸೊ ತದನಂತರ ಈ ಸಂದರ್ಭ ಸರ್ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಯಾಕಂದರೆ ಅವರು ಬ್ಯಾಂಕನ್ನು ಸ್ಥಾಪನೆ ಮಾಡ್ತಾರೆ, ತದನಂತರ ಬ್ಯಾಂಕನ್ನು ಇಡೀ ನಮ್ಮ ದೇಶದಾದ್ಯಂತ ಪರಿಚಯ ಮಾಡಿಕೊಟ್ಟವರು ತಾವು. ಹಾಗಿದ್ದಾಗ ಈ ಒಂದು ಸಂದರ್ಭ ಅವರೊಂದು ಅವರು ವಿದ್ಯಾವಂತರು. ಕುಂದಾಪುರ ಮೊಳಹಳ್ಳಿಯವರು ಪುತ್ತೂರಿನಲ್ಲಿ ವಕೀಲ ವೃತ್ತಿ ಪ್ರಾರಂಭ ಮಾಡಿದರು. ವಕೀಲ ವೃತ್ತಿ ಪುತ್ತೂರಿನಲ್ಲಿ ಮಾಡ್ತಾ ಇರುವಾಗ ಅವರಿಗೆ ಈ ಸಹಕಾರಿ ಕ್ಷೇತ್ರದ ಬಗ್ಗೆ ಒಲವು ಬಂತು. ಗ್ರಾಮೀಣದ ಮಟ್ಟದ ರೈತರಿಗೆ ಮೊದಲು ಸಾಲ ಯಾರು ಕೊಟ್ಟಿರಲಿಲ್ಲ. ಗೇಣಿದಾರ, ಒಕ್ಕಲು ಮುಸುದೆ ಬರುವ ಮೊದಲು ಗೇಣಿದಾರ ಇದ್ದ, ಭೂ ಒಡೆಯ ಬೇರೆ ಇದ್ದ. ಉಳುವವನೇ ಒಡೆಯ ಆಗಿದ ನಂತರ ಆ ಕಾಲದಲ್ಲಿ ರೈತರಿಗೆ ಪೊಲಿ ತಂದು ಕೃಷಿ ಮಾಡಿ ಒಂದು ಗೇಣಿಗೆ 2 ಮುಡಿ ಅಕ್ಕಿ ಹಾಕಿ ಕೊಡಬೇಕಿತ್ತು, ಸಾಲ ಸಿಗ್ತಿರ್ಲಿಲ್ಲ. ಅಂಥ ಸಮಯದಲ್ಲಿ ಇವರು ಪುತ್ತೂರಿನಲ್ಲಿ ಯಾಕೆ ರೈತರಿಗೆ ನಾವು ಸಾಲ ಕೊಡಬಾರ್ದು ಅಂತೇಳಿ ಈ ಬ್ಯಾಂಕನ್ನು ಪ್ರಾರಂಭ 120 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದ್ರು ಮೊಳಹಳ್ಳೀಶ್ವರರು. ಆಗ ವಾಹನ ಇರಲಿಲ್ಲ, ಎತ್ತಿನ ಗಾಡಿಯಲ್ಲಿ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಈ ಬ್ಯಾಂಕನ್ನು ಅಲ್ಲಿ ಪ್ರಾರಂಭ ಮಾಡಿದರು. ಆ ನಂತರ ಅದನ್ನು ಮಂಗಳೂರಿಗೆ 1924ರಲ್ಲಿ ಮಂಗಳೂರಿಗೆ ಬಂತು. ಹಾಗೆ ಇಲ್ಲಿ ಜಿಲ್ಲಾ ಬ್ಯಾಂಕಾಗಿ ಪರಿವರ್ತನೆ ಆಯಿತು. ಅವರು ಮಾಡಿದಂಥ ಕೆಲಸ ದೊಡ್ಡ ಕೆಲಸ. ಆಗ ಕರೆಕ್ಟ್ ಅಲ್ವಾ? ಹೌದು. ಆಗ ನಾವು 50 ರೂಪಾಯಿ ಹೇಳಿದ್ರೆ ದೊಡ್ಡ ವಿಷಯ. 1 ರೂಪಾಯಿಗೆ 16 ಆಣೆ, 16 ಆಣೆಗೆ 12 ಪೈಸೆ, 1 ಪೈಸೆಗೆ 4 ರೂಪಾಯಿ ಎಳೆಯಿತ್ತು. ಈ ರೂಪಾಯಿ ಬಿಟ್ಟು ಇವತ್ತು ಆಣೆ ಕಾಣ್ತಾ ಇಲ್ಲ. ರೂಪಾಯಿ ನೋಟ್ ಇನ್ನು ಹೋಗ್ತದೆ, ವ್ಯಾಲ್ಯೂ ಇಲ್ಲ. ಮನಿ ವ್ಯಾಲ್ಯೂ ಹೋಯ್ತು. ಈಗ ಮನಿ ವ್ಯಾಲ್ಯೂ ಇಲ್ಲ. ಇನ್ನು 50 ರೂಪಾಯಿ ಸಂಬಳ ಸಿಕ್ಕಿದ್ರೆ ಇವತ್ತಿನ 50,000ಕ್ಕೆ ಸಮಾನ ಇತ್ತು. ಈಗ ಆಣೆ ಎಲ್ಲಿ ಉಂಟು, ರೂಪಾಯಿ ನೋಟ್ ಎಲ್ಲಿ ಕಾಣ್ತದೆ? ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಈಗ ಮನಿ ವ್ಯಾಲ್ಯೂ ಇಲ್ಲ ಅಲ್ಲ. ಸಂಬಳ ದೊಡ್ಡ ಹೇಳಲಿಕ್ಕೆ 50,000 ಬರ್ತದೆ, ಲಕ್ಷ ಬರ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಕರೆಕ್ಟ್. ತಾವು ಪ್ರಥಮವಾಗಿ ಎಷ್ಟು ಸ್ಯಾಲರಿಯಿಂದ ಜಾಯ್ನ್ ಆದದ್ದು ಸರ್? ನಾನು 60 ರೂಪಾಯಿ. 60 ರೂಪಾಯಿಂದ. ಗ್ರೇಟ್. ಓಕೆ. ಆಗ್ತಾ ಇತ್ತು ಅವಾಗ ಜೀವನ ನಡೀತಾ ಇತ್ತು 60 ರೂಪಾಯಿ? ಹೇಳಿದಲ್ಲ, 2 ಆಣೆಗೆ 2 ಆಣೆಗೆ ಹೊಟ್ಟೆ ತುಂಬ ಊಟ ಸಿಗ್ತಿತ್ತು. ಈಗ 100 ರೂಪಾಯಿ ಕೊಟ್ಟರು ಸಿಗೋದಿಲ್ಲ ಅಲ್ಲ. ಕರೆಕ್ಟ್. ಮನಿ ವ್ಯಾಲ್ಯೂ. ನಿಜ. ಇವೆಲ್ಲದರ ಜೊತೆಗೆ ನಿಜವಾಗ್ಲೂ ಜೊತೆಗೆ ಅವರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾಗ ಬಹಳಷ್ಟು ಜನರು, ಅಮರನಾಥ್ ಶೆಟ್ಟರು ನಮ್ಮ ಮಾಜಿ ಸಚಿವರು, ಅವರು ಕೂಡ ಬಹಳಷ್ಟು ಸಪೋರ್ಟ್ ಅನ್ನ ಮಾಡಿದ್ರು. ಒಂದು ಸ್ನೇಹ ಜೀವಿಯಾಗಿ ಬೆರೆತು ಎಲ್ಲರ ಜೊತೆ ಇದ್ದಂತಹ ವ್ಯಕ್ತಿ. ಸೊ ಹಾಗಿದ್ದಾಗ ಎಸ್ ಸರ್, ಅಮರನಾಥ್ ದೇವೇಗೌಡರು ಅವ್ರ ಮನೆಗೆ ಹೋಗ್ತಿದ್ದೆ. ಎಲ್ಲ ಹತ್ತಿರದ ರಿಲೇಷನ್. ಅಂದರೆ ನಾವೆಲ್ಲರ ಜೊತೆ ಸಂಪರ್ಕ ಹೊಂದಿದ್ದೇನೆ. ಓಕೆ. ಈಗ ಕುಮಾರಸ್ವಾಮಿ CM ಆಗಿದ್ರು, ಅವರ ಸಂಪರ್ಕನೂ ಇದೆ. ಯಾರು ಇಲ್ಲ ಹೇಳೋದಿಲ್ಲ. ನಾವು ಹೋದಾಗ ಯಾವುದೇ ಕೆಲಸ ಸಪೋರ್ಟ್ ಮಾಡಿದ್ದಾರೆ ಸರ್ ತಮ್ಮ ಎಲ್ಲ ಬೆಳವಣಿಗೆಯಲ್ಲಿ. ಇವತ್ತು ಅಷ್ಟೇ ಎಲ್ಲ. ಈಗ ಯಾವ ಪಕ್ಷ ಭೇದ ಇಲ್ಲದೆ ನನಗೆ ಸಪೋರ್ಟ್ ಮಾಡ್ತಾರೆ. ಪಕ್ಷ ಇಲ್ಲ, ಪಕ್ಷಕ್ಕೆ ನಾನು ಈಗ ಹೋಗುದೇ ಇಲ್ಲ, ಯಾವುದೇ ರಾಜಕೀಯ ಪಕ್ಷಕ್ಕೆ. ಯಾಕೆ? ಜನರ ಪಕ್ಷ. ಕರೆಕ್ಟ್. ಜನರು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ. ಜನರು ಇದ್ರಲ್ವ ನಮ್ಮ ಹತ್ರ ಇವರೆಲ್ಲ ಬರೋದು. ಕರೆಕ್ಟ್. ಎಸ್, ವೀರಪ್ಪನಹಳ್ಳಿ ಅವರು ನನ್ನನ್ನು ಜಿಲ್ಲಾ ಬ್ಯಾಂಕಿಗೆ ಪ್ರಥಮವಾಗಿ ಮಾಡಿದಾಗ ಅವರು ಮುಖ್ಯಮಂತ್ರಿ ಆಗಿದ್ದರು. ನೆನಪು ಇಟ್ಕೊಳ್ಬೇಕು. ನಮಗೆ ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಮರಿಬಾರ್ದು. ಕಾಲ ಬದಲಾವಣೆ ಆಗ್ತಾ ಇರ್ತದೆ. ಎಸ್ ಸರ್, ಇದು ಪ್ರಥಮವಾಗಿ ತಾವು ಅಧ್ಯಕ್ಷರಾಗಿ ಜಾಯ್ನ್ ಆದಾಗ ಅಲ್ವಾ ಸರ್, ಇಡೀ ತಂಡ ಅಲ್ವಾ ಸರ್? ಎಷ್ಟು ಖುಷಿ ಇದೆ ಸರ್, ಪ್ರಥಮ ವರ್ಷ ಅಧ್ಯಕ್ಷರಾಗಿ ಈಗ 31 ವರ್ಷಗಳ ಕಾಲ ನಿರಂತರವಾಗಿ. ಸೊ ಹಾಗಿದ್ದಾಗ ಆ ಒಂದು ಸಂದರ್ಭ, ನವ ಯುವಕ, ನಾನೊಂದು ನಿಮ್ಮಲ್ಲಿ ಕೇಳಬೇಕು ಸರ್. ಆಗ ಏನು ಗೊತ್ತಾ, ಈಗ ತಾವು ಪ್ರಥಮವಾಗಿ ಅಲ್ಲಿ ಜಾಯ್ನ್ ಆಗ್ತೀರಿ ಅಂತ ಬಂದಾಗ, ಅಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಬಂದಾಗ ತಲೆಯಲ್ಲಿ ಸ್ಟ್ರೆಸ್ ಇರಲ್ವಾ ಸರ್? ಅಂದರೆ ಇಡೀ ಬ್ಯಾಂಕ್ ನಡೆಸ್ಕೊಳ್ಬೇಕು, ಇಷ್ಟು ಎಂಪ್ಲಾಯೀಸ್ಗಳಿದ್ದಾರೆ, ಏನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಆ ರೀತಿ ಎಲ್ಲ? ಮತ್ತು ನಾನು ಹೆಚ್ಚು ಸಮಯ ಕೊಡ್ತೇನೆ ಎಲ್ಲದಕ್ಕೂ. ವೈಯಕ್ತಿಕ ವ್ಯವಹಾರಕ್ಕೆ ಕಮ್ಮಿ ಮಾಡಿ ಕೋಆಪರೇಟಿವ್ ಸೆಕ್ಟರಿಗೆ, ನವೋದಯಕ್ಕೆ ಹೆಚ್ಚು ಸಮಯ ಕೊಡ್ತೇನೆ. ನಮ್ಮ ಫುಲ್ ಟೈಮ್. ವಾರಕ್ಕೆ 2 ದಿವಸ ಬ್ಯಾಂಗ್ಳೂರಿನಲ್ಲಿ ಇರ್ತೇನೆ, ಒಂದೊಂದು ದಿವಸ ಡೆಲ್ಲಿ ಹೋಗ್ತೇನೆ, ಒಂದು 2 ದಿವಸ ಮಂಗಳೂರಲ್ಲಿ ಇರ್ತೇನೆ. ಎಲ್ಲರನ್ನು ಮೀಟ್ ಮಾಡ್ತೇನೆ. ಯಾರೇ ಸಣ್ಣವ ಇರ್ಬೋದು ದೊಡ್ಡವ ಇರ್ಬೋದು, ಯಾರು ಬಂದರೂ ನನ್ನನ್ನು ಮೀಟ್ ಮಾಡ್ಬೋದು, ಕಷ್ಟ ಸುಖ ಹೇಳ್ಬೋದು ಅಲ್ವಾ? ಈಗ ನೋಡಿ, ಇವತ್ತು ಬೆಳಗಾವಿನಿಂದ ಬಂದಿದ್ದಾರೆ, ಬಿಜಾಪುರದಿಂದ ಬಂದಿದ್ದಾರೆ, ಅವರಿಗೆಲ್ಲ ಸಮಸ್ಯೆ ಪರಿಹಾರ ಮಾಡಿ ಕೊಡ್ತೇನೆ. ನಿರಾನಿ ಅಂತ ಒಂದು ದೊಡ್ಡ ಉದ್ಯಮಿ, ಫಸ್ಟ್ನಿಂದ ನಾನು ಅವರಿಗೆ ಸಹಾಯ ಮಾಡ್ತಾ ಬಂದಿದ್ದೇನೆ.
ಇರಾನ್ ಇವತ್ತು ಏಷ್ಯಾದಲ್ಲೇ ನಂಬರ್ 1 ಇಥನಾಲ್ ಪ್ರೊಡ್ಯೂಸರ್. ಓಹೋ, ಇಥನಾಲ್ ಪ್ರೊಡ್ಯೂಸರ್. ಎಸ್, ಓಕೆ. ಹೌದು, ಅವರಂಥವ್ರು ಬೆಳೆದಿದ್ದಾರೆ. ಆದರೂ ಇವತ್ತು ಅದೇ ಸಂಬಂಧ ಇಟ್ಕೊಂಡಿದ್ದಾರೆ. ವಾರಕ್ಕೊಂದು ದಿವಸ ಮನೆಗೆ ಬರ್ತಾರೆ ಬ್ಯಾಂಗ್ಳೂರಿನಲ್ಲಿ, ಕೇಳಿಕೊಂಡು ಬಂದ ದಾರಿಯನ್ನು ಯಾವತ್ತೂ ನಾವು ಮರಿಬಾರ್ದು. ಅವರು ಅಷ್ಟೇ ಹಾಗೆ ಇಟ್ಕೊಂಡಿದ್ದಾರೆ ಎಲ್ಲರೂ. ಇದು ಈಗಿನ ಬ್ಯಾಂಕ್, ಆಗ ನಾವು 10 ವರ್ಷದ ಹಿಂದೆ ಮಾಡಿದ್ವಿ. ಹೌದು, ಅಂದ್ರೆ ಇದು ತಮ್ಮ ವಿಷನ್ ಅಲ್ಲಿ ಇತ್ತ ಸರ್, ಬ್ಯಾಂಕ್ ಈ ರೀತಿ ಮಾಡಲೇಬೇಕು ಅನ್ನುವಂಥದ್ದು? ಈ ತರ ಮಾಡಿದ್ರಿಂದ ಇವತ್ತು ನೋಡಿ ಅಪೆಕ್ಸ್ ಬ್ಯಾಂಕ್ ಈ ತರ ಇಲ್ಲ ಅಲ್ವಾ? ಕರೆಕ್ಟ್. ಯಾರೇ ಬಂದ್ರು ಒಂದು ಸ್ವಚ್ಛತೆ ಮುಖ್ಯ, ಮನಸ್ಸಿಗೆ ನೆಮ್ಮದಿ ಆಗ್ಬೇಕು. ಒಳಗೆ ಬಂದ ಕೂಡಲೇ ಕೂತ್ಕೊಳ್ಳಿಕ್ಕೆ ಒಂದು ಬೇಕಾದಷ್ಟು ಜಾಗ, ವರಾಂಡ, ಕರೆಕ್ಟ್, ಎಲ್ಲ ಅರೇಂಜ್ಮೆಂಟ್ ಇದೆ ಅಲ್ವಾ? ಸಹಕಾರಿ ಕ್ಷೇತ್ರ ಬ್ಯಾಂಕ್ ಅಂತ ಬಂದು ಆ ವಿಷನ್ ಚೇಂಜ್ ಮಾಡಿದ್ವಿ. ಇಡೀ ರಾಜ್ಯದಲ್ಲಿ ಇಂಥ ಬ್ಯಾಂಕ್ ಇಲ್ಲ. ಹೌದು, ಅದೇ ಯಾಕಂದ್ರೆ ಸಹಕಾರಿ ಬ್ಯಾಂಕ್ ಅಂತ ಬಂದ ಬೇರೆ ರೀತಿಯಲ್ಲಿ ನಾವು ನೋಡ್ತಾ ಇದ್ವಿ. 20 ವರ್ಷದ ಹಿಂದೆ ಕಂಪ್ಯೂಟರೈಸೇಷನ್ ಮಾಡಿದ್ದೇವೆ ನಾವು. ಕರೆಕ್ಟ್. ಈಗಲ್ಲ. ಕರೆಕ್ಟ್. ಕೇಂದ್ರ ಸರ್ಕಾರ ಈಗ ಕಂಪ್ಯೂಟರೈಸೇಷನ್ ಮಾಡ್ಲಿಕ್ಕೆ ಹೊರಟಿದೆ ಅಷ್ಟೇ. ಅಲ್ವಾ? ಜೊತೆಗೆ ಪೂಜ್ಯ ಕಾವಂದರು ಜೊತೆಗೆ ತಾವು ತಮ್ಮ ಒಂದು ಅವರ ಒಂದು ಆಶೀರ್ವಾದ ಜೊತೆಗೆ ಅವರ ಒಂದು ಸಪೋರ್ಟ್ ಯಾವತ್ತೂ ಕೂಡ ತಮ್ಮ ಜೊತೆ ಇರುತ್ತೆ. ಅವರ ಆ ಒಂದು ವಿಚಾರದ ಬಗ್ಗೆ ಸರ್ ಏನು ಹೇಳ್ತೀರಾ ಸರ್? ನನಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅವರು, ವೀರೇಂದ್ರ ಹೆಗ್ಡೆ ಅವರು. ಹೌದು, ನನ್ನ ಸ್ವಸಹಾಯ ಗುಂಪು ಸ್ಟಾರ್ಟ್ ಮಾಡುವಾಗ ಮೊದಲು ಹೇಳಿದವರೇ ಅವರು. ಇದು ಲಾಸ್ಟ್ 7 ವರ್ಷದ ಹಿಂದೆ ಇಲ್ಲಿ ಮಂಗಳೂರಿನಲ್ಲಿ ಆದ ಒಂದು ಕಾರ್ಯಕ್ರಮ, ಆಗ ಅವರು ಬಂದು ಆಶೀರ್ವದಿಸಿದರು. ಮತ್ತು ಅವರ ನೇತೃತ್ವದಲ್ಲಿ ನಾನು ಕಾರ್ಕಳದ 2 ಮಸ್ತಕಾಭಿಷೇಕ ನನ್ನ ಒಂದು ಉಸ್ತುವಾರಿಯಲ್ಲಿ ನಡೆದಿದೆ. ವೇಣೂರಿನ 2 ಮಸ್ತಕಾಭಿಷೇಕ ಧನಂಜಯ ಕುಮಾರ್ ಹೇಳಿ ಒಬ್ಬರು ಸಚಿವರಿದ್ದರು, ಅವರ ನೇತೃತ್ವದಲ್ಲಿ ಮಾಡಿದ್ದೆ. ನನಗೆ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಈ 3ನೇ ಮಸ್ತಕಾಭಿಷೇಕ ಕಾರ್ಕಳದ 2027ಕ್ಕೆ ಬಂದಿದೆ. ನಾನು ಸ್ವಲ್ಪ ಈಗ ಹೊಸ ಯುವಕರಿಗೆ ಮಾಡಲಿ ಹೇಳಿ ಬಿಟ್ಟುಕೊಟ್ಟಿದ್ದೇನೆ. ಹಾಗೆ ಎಲ್ಲ ಅಲ್ವಾ? ಅವರ ಆಶೀರ್ವಾದ ಫುಲ್ ಇದೆ. ಆವಾಗ ಸಮಯ ಇದ್ದಾಗ ನಾನು ಅಲ್ಲಿ ಹೋಗಿ ಅವರಿಂದ ಮಾರ್ಗದರ್ಶನ ಮತ್ತು ಅಲ್ವಾ ಆಶೀರ್ವಾದ ಪಡ್ಕೊಂಡು ಬರ್ತಾರೆ. ಅವರು ಕೂಡ ಇದೇ ರೀತಿ ಒಂದು ಅವರ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೂ ಕೂಡ ಇದೇ ರೀತಿ ಕ್ರಾಂತಿಯನ್ನು ಮಾಡ್ತಾ ಇರುವಂಥ ಅತ್ಯದ್ಭುತವಾಗಿರುವಂಥ ಶಕ್ತಿ ಪೂಜ್ಯ ಕಾವಂದರು. ಸೊ ಹಾಗಿದ್ದಾಗ ಸಮಾಜದ ಎಲ್ಲರ ಜೊತೆ ನಾವು ಬೆರಿಬೇಕು. ಯಾರನ್ನು ಕೂಡ ನಾವು ಯಾವತ್ತು ಸಹಕಾರ ಅಂತ ಬಂದಾಗ ಒಬ್ರಿಗೊಬ್ರು ಸಹಕಾರ ಮಾಡ್ತಾ ಇರಬೇಕು ಅಲ್ವಾ ಸರ್? ಇವೆಲ್ಲದರ ಜೊತೆಗೆ ಈಗಲೂ ಕೂಡ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ ತಮ್ಮನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂತ ಬಂದಾಗ ಸರ್, ಯಾರನ್ನಾದ್ರೂ ನೆನಪು ಮಾಡ್ಕೊಳ್ತೀರಾ ಈ ಸಂದರ್ಭ? ಯಾರು ಅಂತ? ನಾನು ಹೇಳೋದು ದೇವ್ರೆ. ದೇವರ ಒಂದು ಆಶೀರ್ವಾದ ಇದ್ರೆ ಏನ್ ಬೇಕಾದ ಸುಳ್ಳು ಹೇಳ್ಬಾರ್ದು ಅಲ್ವಾ? ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು. ಇನ್ನೊಬ್ರು ನಮ್ಮಾಗೆ ಬೆಳಿಬೇಕು, ಅವರು ಒಳ್ಳೆಯವರಾಗಬೇಕು, ಬೆಳಿಬೇಕು. ಆಗ ಸಮಾಜ ಒಳ್ಳೆದಾಗ್ತದೆ, ದೇಶ ಅಭಿವೃದ್ಧಿ ಆಗ್ತದೆ. ಇದು ನೆನಪಿದೆ ಸರ್? ಹೌದು, 58-88 ಲಾರಿ ನಂಬರ್ ಆಗಿದಲ್ಲ. ಓಕೆ, ಇದರಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್? ಇದರಲ್ಲಿ ಒಂದು 15 ವರ್ಷ. ಹೌದು, 15 ವರ್ಷ ಕೆಲಸ ಮಾಡಿದ್ರಿ? ಓ ಗ್ರೇಟ್. ಭಾಳ ದುಡ್ಡು ಮಾಡಿ ಕೊಟ್ಟಿದೆ ಇದಾ? ಓಕೆ ಅಲ್ವಾ? ಅಂದ್ರೆ ನೀವು ಡ್ರೈವ್ ಕೂಡ ಮಾಡ್ತಾ ಇದ್ರಿ? ಹೇಗೆ ಡ್ರೈವ್ ಕೂಡ ಮಾಡ್ತಾ ಇದ್ರಿ? ಓಕೆ ಓಕೆ. ಇದೆಲ್ಲವೂ ಸರ್ ಅದು ನಮ್ಮದೇ, ನಿಮ್ಮದೇ? ಓಕೆ. ಅಂದ್ರೆ ಆವಾಗಲೇ ಒಂದು ಹಾರ್ಡ್ ವರ್ಕ್ ಮಾಡಬೇಕು ಅನ್ನುವಂಥದ್ದು. ರಾಜೇಂದ್ರ ಕುಮಾರ್ ಸರ್ ಅಂತ ಬಂದಾಗ ನೇರವಾಗಿ AC ರೂಮಲ್ಲಿ ಬೆಳೆದಂತಹ ವ್ಯಕ್ತಿ ಅಲ್ವೇ ಅಲ್ಲ ಹಾಗಾದ್ರೆ, ಅಲ್ವಾ? ಈ ರೀತಿ ಸ್ಟ್ರಗಲ್ ಪಟ್ಟು ಕಷ್ಟಪಟ್ಟೆ ಮೇಲೆ ಬರಬೇಕು, ಆಗ ದುಡ್ಡಿನ ವ್ಯಾಲ್ಯೂ ಗೊತ್ತಾಗುತ್ತೆ. ಈಗ ಆ ಲಾರಿ ಇದೆಯಾ ಆತ? ಇಲ್ಲ ಇಲ್ಲ, ಈಗ ವ್ಯವಹಾರ ನಿಲ್ಸಿದ್ರಿ ಕಂಪ್ಲೀಟ್ ಆಗಿ, ಟಿಂಬರ್ ನಿಲ್ಸಿದ್ದೇನೆ. ಯಾರಿಗೆ ದುಡ್ಡು ಕೊಟ್ಟಿದ್ದೇನೆ ಅವರಿಂದ ವಾಪಸ್ ತಗೊಳ್ಳಿಲ್ಲ, ಅಡ್ವಾನ್ಸ್ ಅವರಿಗೆ ಬಿಟ್ಟಿದ್ದೇನೆ. ಹೌದಾ? ಓಕೆ, ಒಳ್ಳೇದಾಗಿದೆ. ನಾವು ಪುನಃ ಅವ್ರ ಹತ್ರ ಕೇಳೋದು ಯಾಕೆ ಅಲ್ವಾ? ಎಷ್ಟು ಮಿಸ್ ಮಾಡ್ಕೊಳ್ತೀರಿ ಸರ್ ಈಗ ಆ ಒಂದು ಲಾರಿಯಲ್ಲಿ ಕೆಲಸ ಮಾಡಿದವರು ರಾಜ್ಕುಮಾರ್ ಅವರು? ಈಗ ಎಲ್ಲವೂ ಕೂಡ ಇಷ್ಟು ದುಡ್ಡು ಮಾಡಿ ಕೊಟ್ಟಿದ್ದಾರೆ. ಓಕೆ ಓಕೆ. ಆ ಸಂದರ್ಭ ಸರ್, ಈಗ ನಾನು ನಿಮ್ಮಲ್ಲಿ ಕೇಳಬೇಕು, ಯಾಕಂದ್ರೆ ಆ ಲಾರಿಯಲ್ಲಿ ಕೆಲಸ ಮಾಡಿದಾಗ ಒಳ್ಳೆಯ ಪ್ರಾಫಿಟ್ ಇತ್ತು, ಒಳ್ಳೆಯ ಜೀವನ ಇತ್ತು. ಆವಾಗ ಅದನ್ನು ಬಿಟ್ಟು ತಾವು ಬ್ಯಾಂಕಿಗೆ ಬರ್ತೀರಿ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಕಂಫರ್ಟ್ ಲೈಫ್ ನನಗೆ ಅಲ್ಲಿ ಆಗ್ತಾ ಇದೆ, ವೈ ಬೇಕಾ ಅನ್ನುವಂಥ ಪ್ರಶ್ನೆಗಳು ತಮಗೆ? ಸಮಾಜದ ಜವಾಬ್ದಾರಿ ಹೊರಬೇಕಲ್ಲ ಯಾರಾದರೂ. ಎಲ್ಲವನ್ನು ನಾನು ದುಡ್ಡು ಮಾಡ್ತೇನೆ ಅಂತ ವ್ಯವಹಾರ ಮಾಡ್ತೇನೆ ಅಂತ ಹೇಳಿ ಕೂತ್ರೆ ಸಮಾಜ ಬೆಳೆಸೋದು ಯಾರು? ಕರೆಕ್ಟ್. ಸಮಾಜವನ್ನು ಬೆಳೆಸಬೇಕು. ಕರೆಕ್ಟ್, ಹೌದಲ್ವಾ? ಪರ್ಫೆಕ್ಟ್. ಸಮಾಜನ ಬೆಳೆಸಬೇಕಂತ ಹೊರಟಾಗ ನಾವು ಕೂಡ ಬೆಳಿತೀವಿ ಅಲ್ವಾ ಸರ್? ಏನಿಲ್ಲ ಅಲ್ವಾ? ತಾವು ಧಾರ್ಮಿಕವಾಗಿಯೂ ಕೂಡ ದೇವಸ್ಥಾನ ಬ್ರಹ್ಮ ಕಲಶ ಹೌದಪ್ಪ ಸಮಾಜಕ್ಕೆ ಒಂದು ಕೊಡಬೇಕು ಅನ್ನುವಂಥದ್ದು ಅಲ್ವಾ ಸರ್? ನಿಜ. ಜೊತೆಗೆ ನಾವು ಕ್ರೀಡೆಗೂ ಕೂಡ ಕಂಬಳ ಕ್ಷೇತ್ರದಿಂದ ಹಿಡಿದು ಎಲ್ಲದಕ್ಕೂ ಕೂಡ ಎಲ್ಲ ಕ್ರೀಡೆಗೂ ಕೊಡ್ತೀವಿ. ಈ ಒಂದು ಸಮಾಜದಲ್ಲಿ ಬೆಳಿಬೇಕು ಅನ್ನೋದು, ಸಮಾಜ ಮುಖಿಯಾಗಿ ಇರ್ಬೇಕಂದ್ರೆ ನಾನ್ ಸಾಕು, ನನ್ನ ಬ್ಯಾಂಕ್ ಸಾಕು, ನನ್ನ ಪ್ರಾಫಿಟ್ ಸಾಕು ಅನ್ನೋಂಥದ್ದಿಲ್ಲ, ಸಮಾಜದೊಂದಿಗೆ ಇರಬೇಕು ಅನ್ನೋಂಥದ್ದು. ಬೆಳೆದ್ರೆ ನಾವು ಬೆಳಿತೀವಿ ಅನ್ನೋದು ಅಲ್ವಾ ಸರ್? ಈಗ ನನಗೆ ಜಾತಿ ಇಲ್ಲ,
ಕೆಲವರಿಗೆ ಇನ್ನೊಂದು ಜಾತಿಯೇ ಗೊತ್ತಿಲ್ಲ ಅಲ್ವಾ? ಜಾತಿ ಆಗಬೇಕು, ಮಾನವ ಜಾತಿ ನಾನು ಹೇಳೋದು. ಪರ್ಫೆಕ್ಟ್. ಮನುಷ್ಯತ್ವ ಇದ್ದರೆ ಸಾಕು, ಮನುಷ್ಯತ್ವ ಬೇಕು. ಇನ್ನೊಬ್ಬರನ್ನು ಶೋಷಣೆ ಮಾಡಬಾರ್ದು, ಅವರನ್ನು ಬೆಳೆಸಬೇಕು. ಪರ್ಫೆಕ್ಟ್. ವೈರಿ ಇದ್ದರೆ ಅವನನ್ನು ಬೆಳೆಸಬೇಕು. ಆಗ ವೈರತ್ವ ಬಿಡ್ತಾನೆ, ಅವನ ಕುಲ ಕಸುಬ್ನಲ್ಲಿ ಹೋಗ್ತಾನೆ. ಪರ್ಫೆಕ್ಟ್ ಪರ್ಫೆಕ್ಟ್. ಆಗ ನಾವು ವೈರತ್ವ ಮಾಡಿದರೆ ವೈರತ್ವ ಜಾಸ್ತಿ ಆಗ್ತಾ ಹೋಗ್ತದೆ. ಆಗುತ್ತೆ ಅಲ್ವಾ? ಅವನು ಒಳ್ಳೇದಾದರೆ ನಿಜ, ಅವನು ವೈರತ್ವ ಬಿಡ್ತಾನೆ. ಕರೆಕ್ಟ್ ಕರೆಕ್ಟ್ ಅಲ್ವಾ? ವೈರಿ ಒಂದು ಕಮ್ಮಿ ಆಗ್ತದೆ. ನಿಜ, ಹೆಮ್ಮೆ ಸರ್, ನಿಜವಾಗ್ಲೂ ಕೂಡ. ಇವೆಲ್ಲದರ ಜೊತೆಗೆ ತಾವು ಕಲ್ತಿರುವಂಥದ್ದು 10ನೇ ಕ್ಲಾಸ್, ಆದರೆ ಗೌರವ 2 ಡಾಕ್ಟರೇಟ್ ಪದವಿ ತಮಗೆ ಬರುತ್ತೆ ಅಂತ ಬಂದಾಗ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ, ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ ಸರ್? ಪರ್ಫೆಕ್ಟ್. ಈಗಿನ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯ ಅವರು, ಅವರ ಜೊತೆ ನಮ್ಮ ಡಾಕ್ಟರ್ MNN ಸರ್, ಈ ಒಂದು ನೆನಪು 10 ವರ್ಷದ ಹಿಂದೆ ಕಾರ್ಕಳ ಮಸ್ತಾಭಿಷೇಕ ನಡೆದಿತ್ತು. 10 ವರ್ಷದ ಹಿಂದೆ ಆವಾಗ ಕಾರ್ಕಳಕ್ಕೆ ನಮ್ಮ ಮನೆಗೆ ಬಂದು ಊಟ ಮಾಡಿ ಅವರು DK ಶಿವಕುಮಾರ್ ಮಸ್ತಕಾಭಿಷೇಕದ ಸಭೆಯಲ್ಲಿ ಭಾಗವಹಿಸಿದಂಥ ಇದು ಚಿತ್ರ. ಓಕೆ ಓಕೆ ಓಕೆ. ಆ ಸಂದರ್ಭದ ಚಿತ್ರ ಅಲ್ವಾ? ಹೌದು. ಈಗ DK ಶಿವಕುಮಾರ್ ಅವರು ಕೂಡ ಆ ಸಂದರ್ಭದಲ್ಲಿ ಈಗ ನವೋದಯ ಸ್ವಸಹಾಯ ಸಂಘ ಅದನ್ನ ಪ್ರಾರಂಭ ಮಾಡುವಾಗ ಸಹಕಾರ ಸಚಿವರು DK ಶಿವಕುಮಾರ್ ಅವರು, ಈಗ ಉಪಮುಖ್ಯಮಂತ್ರಿ. ಮುಂದೆ ಏನಾಗ್ತಿರೋ ಗೊತ್ತಿಲ್ಲ ಅಲ್ವಾ? ಸೊ ಎಲ್ಲರ ಒಂದು ಸಪೋರ್ಟ್ ಇದೆ ನಮ್ಮ MNR ಸರ್ಗೆ. ಇವೆಲ್ಲದರ ಜೊತೆಗೆ ಸರ್, ಡಾಕ್ಟರ್ MNN ಸರ್ ನಮ್ಮ ಜೊತೆ ಇದ್ದೀರಿ ಅಂತ ಬಂದಾಗ ತಮ್ಮ ಒಂದು ಬಿಸಿ ಶೆಡ್ಯೂಲ್ ನಮ್ಮ ಜೊತೆ ಆಗಮಿಸಿದಿರಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅದಕ್ಕೆ ಒಂದು ಡಾಕ್ಟರ್ MNN ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗಿದ್ದಾಗ ಸೊ ಅವಕಾಶ ಸಿಕ್ಕಿದೆ ಅವ್ರ ಜೊತೆ ಒನ್ ವರ್ಡ್ ಅಲ್ಲಿ ಒಂದು ಕ್ವಶನ್ ಅನ್ನ ಕೇಳಬೇಕು, ಅವರು ಒನ್ ವರ್ಡ್ ಅಲ್ಲಿ ಉತ್ತರವನ್ನ ಕೊಡ್ತಾರೆ. ಎಸ್ ಸರ್, ಓಕೆಲ್ಲ ಸರ್? ಎಸ್ ಸರ್. MNR ಸರ್, ತಮ್ಮ ಪ್ರಕಾರ ತಮ್ಮ ರೋಲ್ ಮಾಡೆಲ್ ಯಾರು ಸರ್? ನನ್ನ ರೋಲ್ ಮಾಡೆಲ್ ದೇವರು. ಓಕೆ. ತಮ್ಮ ಪ್ಲಸ್ ಪಾಯಿಂಟ್ ಸರ್? ಪ್ಲಸ್ ಪಾಯಿಂಟ್ ಮುಖ್ಯವಾಗಿ ಎಲ್ಲರನ್ನು ಸಮಾಜವನ್ನು ಬೆಳೆಸಬೇಕು. ನಾವು ಬೆಳೆದಾಗೆ ನಮ್ಮ ವೈರಿನೂ ಬೆಳಿಬೇಕು. ಎಲ್ಲರೂ ಸಮಾನವಾಗಿ ಬೆಳೆದಾಗ ನಮ್ಮ ಎಲ್ಲವನ್ನು ಬೆಳೆಸಲಿಕ್ಕೆ ಸಾಧ್ಯ. ಬ್ಯೂಟಿಫುಲ್. ತಮ್ಮಲ್ಲಿರುವಂತಹ ಒಂದು ಮೈನಸ್ ಪಾಯಿಂಟ್ ಅಂತ ಅಂದ್ಕೊಳ್ತೀರಿ ಯಾವುದಾದ್ರು? ಆವಾಗ ಸಿಟ್ಟು ಬರೋದು ಸುಳ್ಳು ಹೇಳಿದಾಗ. ಓಕೆ. ಶ್ರೀಮಂತಿಕೆ ಅಂದರೆ ಏನು ಸರ್? ಶ್ರೀಮಂತಿಗೆ ಅನ್ನುವಂಥದ್ದು ನಾವು ಗಳಿಸ್ಕೊಳ್ಳೋದು. ಶ್ರೀಮಂತಿಗೆ ಅನ್ನುವಂಥ ಭಾವನೆ ಇರಬಾರ್ದು. ನಾವು ಎಲ್ಲರಲ್ಲಿ ಸಮಾನರಾಗಿ ಬದುಕಬೇಕು. ಬ್ಯೂಟಿಫುಲ್. ಬಡತನ ಅಂದರೆ? ಬಡತನದವರಿಗೆ ನಾವು ಸಹಾಯ ಮಾಡಬೇಕು. ಕಷ್ಟದಲ್ಲಿದ್ದವರು ಇರ್ತಾರೆ, ಮನೆ ಇಲ್ಲದವರು ಇರ್ತಾರೆ, ಶಿಕ್ಷಣಕ್ಕೆ ಕಷ್ಟ ಇದ್ದವರು ಇದ್ದಾರೆ, ಅವರಿಗೆ ಸಮಾಜದಲ್ಲಿ ಮೇಲೆ ಬಂದವರು ಸಹಾಯ ಮಾಡಬೇಕು. ಓಕೆ. ದೇವರು ಅಂದರೆ? ದೇವರು ಅಂದರೆ ನಾವು ನಂಬುವಂಥ ಎಲ್ಲ ದೇವರು, ಒಂದು ದೇವರ ಹೆಸರು ಹೇಳೋದಿಲ್ಲ, ಎಲ್ಲ ದೇವರು. ಓಕೆ. ಲೈಫ್ ಅಂದರೆ ಜೀವನ ಅಂದರೆ ನಾವು ನಡೆಸ್ಕೊಂಡಾಗೇ ಇದೆ. ಜೀವನವನ್ನು ನಾವು ಯಾವಾಗಲೂ ಸುಖ ಜೀವನ ಅಂತಲೇ, ಕಷ್ಟ ಇದ್ದರೂ ಸುಖ ಅಂತಲೇ ಭಾವಿಸ್ಬೇಕು. ಓಕೆ. ಮೊಳಹಳ್ಳಿ ಶಿವರಾಯರು ಅವರು ನಮಗೆ ಮಾರ್ಗದರ್ಶಕರು. ಸಹಕಾರಿ ಕ್ಷೇತ್ರವನ್ನು ಹುಟ್ಟಿ ಹಾಕಿದವರು ನಮ್ಮ ಜಿಲ್ಲೆಯಲ್ಲಿ. ಓಕೆ. ಸಹಕಾರಿ ಕ್ಷೇತ್ರ ಎಲ್ಲವನ್ನು ಕೊಡುವ ಒಂದು ಕಾಮಧೇನು ಕ್ಷೇತ್ರ ಅಂತ ನಾನು ಭಾವಿಸ್ತೇನೆ. ಬ್ಯೂಟಿಫುಲ್. ನವೋದಯ ಸ್ವಸಹಾಯ ಸಂಘ? ನವೋದಯ ಅಂದರೆ ಸಮಾಜವನ್ನು, ಮಹಿಳೆಯರನ್ನು ಸ್ವಾವಲಂಬಿ ಮಾಡುವಂಥ, ಅವರಿಗೆ ಹೊಸ ಜೀವನವನ್ನು ಕೊಡುವಂಥ ಸಂಸ್ಥೆ. ಓಕೆ. SDCC ಬ್ಯಾಂಕ್ ಹೇಳಿದರೆ ಸಹಕಾರಿ ಬ್ಯಾಂಕ್ ಜಿಲ್ಲೆಯಲ್ಲಿ, ರಾಜ್ಯದಲ್ಲೇ 1ನೇ ಸ್ಥಾನದಲ್ಲಿರುವಂಥ ಬ್ಯಾಂಕ್. ಓಕೆ. ದೇವರು ಪ್ರತ್ಯಕ್ಷ ಆಗಿ ಬಂದರೆ, ಈಗ ಡಾಕ್ಟರ್ MNR ಅವರ ಮುಂದೆ ದೇವರು ಪ್ರತ್ಯಕ್ಷ ಆಗಿ ಬಂದು ಒಂದು ವರವನ್ನು ಕೇಳಬೇಕು ಅಂತ ಬಂದಾಗ ಏನು ಕೇಳ್ತೀರಾ ಸರ್? ಇಡೀ ಜಗತ್ತನ್ನೇ ಒಳ್ಳೇದು ಮಾಡು, ಕೆಟ್ಟವರನ್ನು ನಾಶ ಮಾಡಿ ಎಲ್ರಿಗೂ ಸುಖ ಕೊಡು ಅಂತ ಕೇಳ್ತೀನಿ. ಬ್ಯೂಟಿಫುಲ್ ಸರ್. ವೈಯಕ್ತಿಕವಾಗಿ ಕೇಳೋದಿಲ್ಲ. ಓಕೆ. ಅರುಣಕುಮಾರಿ ಮೇಡಮ್ ಅವರು ನನ್ನ ಜೀವನ ಸಂಗಾತಿ, ನನಗೆ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಓಕೆ. ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು? ನಾನು ಎಲ್ಲರ ಪರವಾಗಿ ಬದುಕುವುದು, ಒಬ್ಬನಿಗಾಗಿ ಬದುಕಬಾರ್ದು. ಮನುಷ್ಯ ದೇವ್ರಿಗೆ ಒಂದು ಅವಕಾಶ ಕೊಡ್ತಾನೆ. ಮನುಷ್ಯ ಜೀವನ ಅಂತದ್ದು ಅತ್ಯಂತ ಪವಿತ್ರವಾದಂಥ ಜೀವನ. ಆ ಜೀವನ ಮನುಷ್ಯ ದೇವರು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಸದುಪಯೋಗ ಮಾಡಬೇಕು ಎಲ್ರಿಗೋಸ್ಕರ. ಬ್ಯೂಟಿಫುಲ್ ಸರ್. ಒಬ್ರಿಗೋಸ್ಕರ. ಬ್ಯೂಟಿಫುಲ್. ನಾನು ಕೇಳಿದ ಒನ್ ವರ್ಡ್ ಉತ್ತರಗಳಿಗೆ ಫಟಾಫಟ್ ಆಗಿರುವಂತಹ, ತುಂಬ ಚೆನ್ನಾಗಿರುವಂತಹ ಅದ್ಭುತವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ತಾವೊಂದು ಲಾಂಗ್ ಡ್ರೈವ್ ಹೋಗ್ತಿರಲ್ಲ ಸರ್? ತುಂಬ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತೀರಿ. ಆಗಿದ್ದಾಗ ಲಾಂಗ್ ಡ್ರೈವ್ ಹೋದಾಗ ಯಾರ ಜೊತೆ ಹೋಗಬೇಕು? ಒಂದು ಕಂಪನಿ ಇರಬೇಕು ಅಂತ ಬಂದಾಗ, ಅಥವಾ ಒಂದು ವಸ್ತು ಇರಬೇಕಂದ್ರೆ ಏನಿರಬೇಕು? ಹೆಚ್ಚಾಗಿ ನಾವು ಸಹಕಾರಿಗಳು ಒಟ್ಟಾಗಿ ಹೋಗ್ತೇವೆ ಮತ್ತು ಮನೆಯವರೊಟ್ಟಿಗೆ ಹೋಗ್ತೇವೆ. ಓಕೆ. ಅದು ಖುಷಿ, ಫ್ಯಾಮಿಲಿ ಸಮೇತ ಅಲ್ವಾ ಸರ್? ಈಗ ತಮಗೆ ಇನ್ನೊಂದು ವಿಷನ್, ಇನ್ನು ಜೀವನದಲ್ಲಿ ನಾನು ಇದನ್ನು ಮಾಡಬೇಕು, ಇದೊಂದು ಮಾಡಿಲ್ಲ, ಒಂದು ಕೊರಗು ಇದೆ ಅಂತ ಬಂದಾಗ ಏನಾದರೂ ಇದೆಯಾ ಸರ್? ನನಗೆ ಅಂತ ಕೊರಗಿಲ್ಲ. ಎಲ್ಲ ವಿಷನ್ ಎಲ್ಲ ಫುಲ್ಫಿಲ್ ಆಗಿದೆ ಅನ್ನುವಂಥದ್ದು. ಮಾಡುವಂಥದ್ದು ಇನ್ನೂ ತುಂಬ ಅವಕಾಶ ಕೊಟ್ಟರೆ ಮಾಡ್ತೇವೆ, ಮಾಡಬೇಕು. ಏನಾದರೂ ಯೋಚನೆ ಇದೆಯಾ ಸರ್? ಏನಾದ್ರೊಂದು? ಏನಿಲ್ಲ, ಎಲ್ಲರನ್ನು ಸ್ವಾವಲಂಬಿ ಜೀವನ ಮಾಡಬೇಕು. ನನಗೆ ಅದೊಂದು ಮುಖ್ಯ ಇದೆ. ಅದೊಂದು ಮುಖ್ಯ ಅನ್ನುವಂಥದ್ದು. ಅಂದರೆ ಒಬ್ಬ ಈ ಸ್ವಸಹಾಯ ಸಂಘಗಳು ಅಂತ ಬಂದಾಗ ಸ್ವಾವಲಂಬಿ ಜೀವನ ಅನ್ನುವಂಥದ್ದು ಒಂದು ಗ್ರಾಮ, ಜೊತೆಗೆ ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ
ದಾರಿದೀಪ ಯಾವತ್ತು ಕೂಡ ಅಲ್ವಾ ಸರ್? ಹೌದು. ಇವೆಲ್ಲದರ ಜೊತೆಗೆ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ MNR ನಮ್ಮ ಸಹಕಾರಿ ಕ್ಷೇತ್ರದ ಒಂದು ಬ್ರ್ಯಾಂಡ್ ನೇಮ್. ಸೊ ಹಾಗಿದ್ದಾಗ ಅವರು ಬಂದಿರುವಂತಹ ಒಂದು ಲೈಫ್ ಜರ್ನಿ, ಯಾವ ರೀತಿ ಸ್ಟ್ರಗಲ್ ಮಾಡ್ಕೊಂಡು ಅವ್ರು ಬಂದರು, ತದನಂತರ ಯಾವ ರೀತಿ ಅವರ ವಿಲ್ ಪವರ್ ಆತ್ಮಸ್ಥೈರ್ಯದಿಂದ ಈ ಸಾಧನೆಯನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡು ಬಂದ್ರಿ. ಇವೆಲ್ಲದರ ಜೊತೆಗೆ ನಮ್ಮ ಕುಡ್ಲ ವಾಹಿನಿಯ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಿಯಲ್ ಹೀರೋ, ನೈಜ ಹೀರೋ ಡಾಕ್ಟರ್ MNR ಸರ್ ಇದ್ದಾರೆ. ಸೊ ಅವರಿಗೆ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಸಣ್ಣ ಗೌರವ ಇದೀಗ ನಿಮ್ಮ ಮುಂದೆ. ಈ ವಾರದ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ನೈಜ ಹೀರೋ ಡಾಕ್ಟರ್ ಮಾತಿಬೆಟ್ಟು ನೇಮಿರಾಜ ರಾಜೇಂದ್ರ ಕುಮಾರ್ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ SCDCC ಬ್ಯಾಂಕ್ ಮೂಲಕ ಸಹಕಾರಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿದಂತಹ ವ್ಯಕ್ತಿ ಇವರು. ಇವರಿಗೆ ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂತಹ ಸಾಧನೆಗೋಸ್ಕರ 2 ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳು, ಸಹಕಾರ ರತ್ನ ಗೌರವ ಡಾಕ್ಟರೇಟ್, ಮದರ್ ತೆರೇಸಾ ಸದ್ಭಾವನಾ ಪ್ರಶಸ್ತಿ, ಸಹಕಾರ ವಿಶ್ವಬಂಧು ಶ್ರೀ ಅಂತಾರಾಷ್ಟ್ರೀಯ ಪ್ರಶಸ್ತಿ 2012, ಬೆಸ್ಟ್ ಚೇರ್ಮನ್ ನ್ಯಾಷನಲ್ ಅವಾರ್ಡ್ 2017, ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡ್ 2017, ಮಹಾತ್ಮ ಗಾಂಧಿ ಸಮ್ಮಾನ್ ಅಂತಾರಾಷ್ಟ್ರೀಯ ಪ್ರಶಸ್ತಿ, ಬಹುಪ್ರಭಾವಶಾಲಿ ಸಹಕಾರಿ ನಾಯಕ, ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಲೀಡರ್ಶಿಪ್ ಅವಾರ್ಡ್, ಅಂತಾರಾಷ್ಟ್ರೀಯ ಶ್ರೇಷ್ಠ ನಾಯಕತ್ವದ ಅವಾರ್ಡ್, ಇಂಟರ್ನ್ಯಾಷನಲ್ ಐಕಾನ್ ಅವಾರ್ಡ್, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮೋಸ್ಟ್ ಇನೋವೇಟಿವ್ ಬಿಸ್ನೆಸ್ ಅವಾರ್ಡ್, ಮೈಲ್ಸ್ಟೋನ್ ಗ್ಲೋಬಲ್ ಅವಾರ್ಡ್, ನಮ್ಮ ತುಳುವೆ ಪ್ರಶಸ್ತಿ, ಸಹಕಾರ ಕಲ್ಪವೃಕ್ಷ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಶ್ರೇಷ್ಠ ನಾಯಕತ್ವ ಅವಾರ್ಡ್, ಅಭಿನವ ಮೊಳಹಳ್ಳಿ ಸಹಕಾರ ಭೂಷಣ, ಸಂಘಟನಾ ಚತುರ, ಸಹಕಾರ ಸಿರಿ, ಹೀಗೆ ಬಹಳಷ್ಟು ಅತ್ಯದ್ಭುತವಾಗಿರುವಂತಹ ಪ್ರಶಸ್ತಿಗಳನ್ನು ಪಡೆದುಕೊಂಡಿರುವಂತಹ ಸಹಕಾರಿ ಕ್ಷೇತ್ರದ ಸಾಧಕರು. ಸಹಕಾರಿ ಕ್ಷೇತ್ರ ಅಂತ ಬಂದಾಗ ದ ಬ್ರ್ಯಾಂಡ್ ನೇಮ್ ಅದು ಡಾಕ್ಟರ್ MNR ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕುಡ್ಲ ವಾಹಿನಿಯ ನೈಜ ಹೀರೋ, ರಿಯಲ್ ಹೀರೋ ಆಗಿ ನಮ್ಮ ಕುಡ್ಲ ವಾಹಿನಿ ಕಡೆಯಿಂದ ಸಣ್ಣ ಗೌರವ. ಎಸ್ ಡಾಕ್ಟರ್ MNR ಸರ್, ನಾನು ಆಗಲೇ ಹೇಳಿದಾಗೆ ಸಹಕಾರಿ ಕ್ಷೇತ್ರದ ಬ್ರ್ಯಾಂಡ್ ನೇಮ್. ಸೊ ಹಾಗಿದ್ದಾಗ ನಮ್ಮ ಕುಡ್ಲ ವಾಹಿನಿಯ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನರು ಹೇಳ್ತಾ ಇದ್ರು ಎಸ್ ಇವರನ್ನು ಕರಿಬೇಕು ಅನ್ನುವಂಥದ್ದು. ಹಾಗಿದ್ದಾಗ ಇವತ್ತು ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ಸೊ ಹಾಗಿದ್ದಾಗ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವೆಲ್ಲದರ ಜೊತೆಗೆ ತಮಗೆ ಒಂದು ದೀಪದ ಗೌರವ ಸರ್. ಯಾಕಂತ ಬಂದಾಗ ಆ ದೀಪದ ಮೂಲಕ ಅಂದರೆ ಬಹಳಷ್ಟು ಜನರು, ಸಹಸ್ರಾರು ಜನರು, ಲಕ್ಷಾಂತರ ಜನರು, ಮಹಿಳೆಯರು, ಜೊತೆಗೆ ಸಹಸ್ರಾರು ಜನರು ತಮ್ಮ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆ, ಅವರ ಮನೆಯ ದೀಪ ಬೆಳಗ್ತಾ ಇದೆ ಬಿಕಾಸ್ ಆಫ್ ಯು ಸರ್. ತಾವು ಒಂದು ಚಾಲೆಂಜ್ ತೆಗೆದುಕೊಳ್ತಾ ಇರಲಿಲ್ಲ, ತಾವಾಯಿತು ತಮ್ಮ ಬದುಕು ಆಯಿತು ಅಂತ ಹೇಳಿ ತಾವು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಥವಾ ಟೈಲ್ ವ್ಯಾಪಾರ ಮಾಡ್ತಾ ಇದ್ರೆ ತಾವು ಬದುಕ್ತಾ ಇದ್ರಿ, ತಾವು ತುಂಬ ದೊಡ್ಡ ಮಟ್ಟದಲ್ಲಿ ಹಣವನ್ನು ಮಾಡ್ತಾ ಇದ್ರಿ, ಸ್ಥಾನಮಾನದಲ್ಲಿ ಇರ್ತಾ ಇದ್ರಿ. ಆದರೆ ಈ ಸಮಾಜ ಬೆಳೀತಾ ಇರಲಿಲ್ಲ, ಇಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಆಗ್ತಾ ಇರಲಿಲ್ಲ, ಇಷ್ಟು ಜನರ ದೀಪ ಬೆಳಗ್ತಾ ಇರಲಿಲ್ಲ. ಬಿಕಾಸ್ ಆಫ್ ಯು ಇಷ್ಟು ಜನರ ದೀಪ ಬೆಳಗ್ತಾ ಇದೆ. ಅವರು ದೀಪವನ್ನು ಮನೆಯಲ್ಲಿ ಬೆಳಗುವಾಗ ತಮ್ಮ ಹೆಸರನ್ನು ಹೇಳಿಕೊಂಡು ಅವರು ಬೆಳಗ್ತಾರೆ. ಸೊ ಹಾಗಿದ್ದಾಗ ಇದು ಸರ್ ತಮ್ಮ ಒಂದು ಸಾಧನೆ. ಸೊ ಎಷ್ಟು ಖುಷಿ ತಂದಿದೆ, ಎಷ್ಟು ಸಾರ್ಥಕತೆ ಇದೆ ಈ ಒಂದು ಬದುಕಿನ ಜರ್ನಿ ಸರ್? ಭಾಳ ಹೆಮ್ಮೆ ಅನಿಸ್ತದೆ. ನೀವು ದೀಪ ಕೊಟ್ರಿ, ನಾನು ಎಲ್ರಿಗೂ ದೀಪ ಕೊಡ್ತೇನೆ. ನಾನು ಬೆಳಗ್ಗೆದ್ದು ಹೇಳ್ತೇನೆ, ಎಲ್ಲರ ಮನೆಯಲ್ಲಿ ದೀಪ ಬೆಳಗಬೇಕು. ಅದು ದೀಪ ಬೆಳಗಿದ್ರೆ ಅವನ ಮನಸ್ಸು ಶಾಂತವಾಗಿ ನೆಮ್ಮದಿಯಿಂದ ಇದ್ದರೆ ಮಾತ್ರ ಅವನು ದೀಪ ಬೆಳಗಿಸ್ತಾನೆ. ಹಾಗಾಗಿ ಎಲ್ಲರ ಮನೆಯಲ್ಲಿ ದೀಪ ಬೆಳಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಮ್ಮದು ಮಾತ್ರ ಅಲ್ಲ, ಇಡೀ ಸಮಾಜದಲ್ಲಿ ಮನೆಯಲ್ಲಿ ದೀಪ ಬೆಳಗಿದ್ರೆ ಒಳ್ಳೆಯದಾಗ್ತದೆ ಅಲ್ವಾ? ನಿಜ. ಬಹಳಷ್ಟು ಜನರ ದೀಪವನ್ನು ಬೆಳಕಿಸಿದಂತಹ ಹೆಮ್ಮೆಯ ವ್ಯಕ್ತಿ. ನಾನು ಮಾತ್ರ ಅಲ್ಲ, ಸಮಾಜಕ್ಕೆ ನಾನು ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬದುಕಿದಂತಹ ವ್ಯಕ್ತಿ. ಇವೆಲ್ಲದರ ಜೊತೆಗೆ MNR ಸರ್, ಈ ಸಂದರ್ಭ ಯಾವುದಾದ್ರೂ ಒಂದು ಘಟನೆ ಇನ್ನೂ ಕೂಡ ಮನಸ್ಸಿಗೆ ನೋವು ತಂದಿದೆ ಅಂತ ಬಂದಾಗ ತಮ್ಗೆ ಯಾವುದಾದ್ರು ಒಂದು ಘಟನೆ ನೋವು ತಂದಿದೆಯಾ ಜೀವನದಲ್ಲಿ? ಒಂದ್ಸಲ ನನಗೆ ನೋವಂತ ಯಾವಾಗಲಿಲ್ಲ. ಎಲ್ಲರೂ ಹೇಳಿದರು ಚುನಾವಣೆಗೆ ನಿಲ್ಬೇಕು ಹೇಳಿ. ನಾನು ಎಲ್ಲ ತಯಾರಿ ಮಾಡಿಕೊಂಡೆ. ಕಳೆದ ಸಲ MLC ಚುನಾವಣೆಗೆ ಯಾವುದು ಪಕ್ಷೇತರ, ಯಾವ ಪಕ್ಷದಿಂದಲ್ಲ. ಅಷ್ಟೊತ್ತಿಗೆ ನನಗೆ ಕಾಂಗ್ರೆಸ್ ಪಕ್ಷದವರು ಇವರೇ ಮುಖ್ಯಮಂತ್ರಿ ಎಲ್ಲ ಇದ್ದರು, ಪ್ರೆಷರ್ ಹಾಕಿದ್ರು, ಪಕ್ಷದಿಂದ ನಾನು ನಿಲ್ಲುವುದಿಲ್ಲ ಹೇಳಿದೆ. ಆಗ ನನಗೆ ಗೊತ್ತಾಯಿತು ಯಾರನ್ನು ಈ ರಾಜಕೀಯ ಪಕ್ಷದವರು ಬೆಳೀಲಿಕ್ಕೆ ಬಿಡೋದಿಲ್ಲ, ನನ್ನನ್ನು ಮಾತ್ರ, ನನ್ನಂಥವನಿಗೆ ಬಿಡೋದಿಲ್ಲ. ಅಂದರೆ ವೈಯಕ್ತಿಕವಾಗಿ ಯಾರನ್ನು ಬೆಳೆಸೋದಿಲ್ಲ, ಅದು ತಪ್ಪು. ವೈಯಕ್ತಿಕವಾಗಿ ಬೆಳೀಲಿಕ್ಕೆ ಬಿಟ್ಟಾಗ ಮನುಷ್ಯ ವ್ಯಕ್ತಿ ವಿಕಸನಗೊಳ್ತದೆ. ಆಗ ಸ್ವಲ್ಪ ಮನಸ್ಸಿಗೆ ಬೇಸರ ಆಯ್ತು. ಈಗ ನನಗೆ ಮಾಡಿದಕ್ಕೆ ತೊಂದರೆ ಇಲ್ಲ, ನನಗೆ ಅವಕಾಶ ಬೇಕಾದಷ್ಟಿದೆ. ಕರೆಕ್ಟ್. ಪ್ರತಿಯೊಬ್ಬ ವ್ಯಕ್ತಿಗೂ ಹೀಗೆ ಅಲ್ವಾ ಮಾಡೋದು ಸಮಾಜ. ಕರೆಕ್ಟ್. ಅವಕಾಶ ಕೊಡಬೇಕು, ಅವಕಾಶ ಕೊಡಬೇಕು. ಕರೆಕ್ಟ್. ಅದೊಂದು ಬೇಸರ ಇದೆ ಅಷ್ಟೇ, ಮತ್ತೆ ನನಗೆ ಬೇಸರ ಹೇಳೇ ಇಲ್ಲ. ಯಾಕಂದ್ರೆ ತಾವು ಅತ್ಯದ್ಭುತ ಸಾಧನೆ ಮಾಡಿದಿರಿ. ತಾವು ಅಲ್ಲಿ ಇರೋದಕ್ಕಿಂತ ಜಾಸ್ತಿಯಾಗಿ ತಾವು ಈಗ ಸಹಕಾರಿ ಕ್ಷೇತ್ರದಲ್ಲಿ ತಾವು ಮಾಡಿರುವಂಥ ಸಾಧನೆ ಅತ್ಯದ್ಭುತವಾಗಿರುವಂಥ ಜನರು ತಮ್ಮನ್ನು ಹೆಮ್ಮೆ ಪಡ್ತಾರೆ, ಪೂಜಿಸ್ತಾರೆ. ಸೊ ಹಾಗಿದ್ದಾಗ ಸರ್ ಯಾವತ್ತೂ ಹೆಮ್ಮೆ ಇದೆ. ಒಂದು ಖುಷಿಯ ಸಂಗತಿ ಈಗಲೂ ಕೂಡ ಮರೀಲಿಕ್ಕೆ ಆಗಲ್ಲ, ಒಂದು ಖುಷಿಯ ಸಂಗತಿ ಏನಾದರೂ ಇದ್ರೆ ಏನು ಹೇಳ್ತೀರಿ? ಭಾಳಷ್ಟು ಖುಷಿಯಾಗಿದೆ ಈ ಒಂದು ಘಟನೆ.
ಅಂದರೆ ಎಲ್ಲರೂ ಸಮಾಜ ಬೆಳೆದಾಗ ಹಾ. ಅಷ್ಟು ಜನ ಬಂದು ಸ್ವಯಂ ಪ್ರೇರಣೆಯಿಂದ ಬಂದು ಒಟ್ಟು ಸೇರಿದಾಗ ಅದು ಸಿಕ್ಕುವ ಮನುಷ್ಯನಿಗೆ ನೆಮ್ಮದಿ, ಅದಕ್ಕಿಂತ ದೊಡ್ಡ ಖುಷಿ ಯಾವುದಿಲ್ಲ ಅಲ್ವಾ? ದುಡ್ಡಿನಿಂದ ಖುಷಿ ಬರೋದಿಲ್ಲ. ಅಲ್ವಾ? ದುಡ್ಡು ಸಂಪಾದನೆ ಬಂದ ಕೂಡಲೇ ಖುಷಿ ಆಗ್ತದೆ ಹೇಳೋದು ಅಲ್ಲ. ಈ ಜನ ಎಲ್ಲ ಸಂತೋಷಪಟ್ಟು ನಾವು ಬೆಳೆದಿದ್ದೇವೆ ಅನ್ನೋದ್ರಿಂದ ಒಟ್ಟು ಕೂಡುವುದರಿಂದ ಸಿಗುವ ಮನಸ್ಸಿಗೆ ನೆಮ್ಮದಿ ಯಾವುದರಿಂದ ಸಿಕ್ಕುವುದಿಲ್ಲ ಖುಷಿ ಅಲ್ವಾ? ಅದು ದೊಡ್ಡ ಖುಷಿ. ಎಲ್ಲರೂ ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಬ್ಯೂಟಿಫುಲ್. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ MN ಸರ್, ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಇವರ ಲೈಫ್ ಜರ್ನಿಯ ಬಗ್ಗೆ, ಇವೆಲ್ಲದರ ಜೊತೆಗೆ ಇವರು ಮಾಡಿರುವಂಥ ಸಾಧನೆ ಜೊತೆಗೆ ತಾನು ಬೆಳೆಯೋದ್ರ ಜೊತೆಗೆ ಸಮಾಜವನ್ನು ಬೆಳೆಸಿದಂತಹ ವ್ಯಕ್ತಿ. ಸೊ ಹಾಗಿದ್ದಾಗ ದ ಬ್ರ್ಯಾಂಡ್ ನೇಮ್ ಯಾವತ್ತೂ ಕೂಡ ದ ಲೆಜೆಂಡ್ ಅನ್ನುವಂಥದ್ದು ಸಹಕಾರಿ ಕ್ಷೇತ್ರದಲ್ಲಿ. ಹಾಗಿದ್ದಾಗ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಮೂಗು ಮುರಿಯುವಂತಹ ವ್ಯಕ್ತಿಗಳ ನಡುವೆ ಆ ಕ್ಷೇತ್ರವನ್ನು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಿಗೆ ಸೆಡ್ಡು ಹೊಡೆಯುವಂತೆ ಬೆಳೆಸಿದಂತಹ ವ್ಯಕ್ತಿ ಇವರು. ಸೊ ಹಾಗಿದ್ದಾಗ ಅರ್ಹವಾಗಿ ನಮ್ಮ ಜೊತೆ ನಮ್ಮ ಕುಡ್ಲ ವಾಹಿನಿಯ ಸ್ಟುಡಿಯೋದಲ್ಲಿ ನಮ್ಮ ಕುಡ್ಲ ವಾಹಿನಿಯ ನೈಜ ಹೀರೋ, ರಿಯಲ್ ಹೀರೋ ಆಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಆ್ಯಂಡ್ ಒನ್ಸ್ ಅಗೇನ್ ಬಿಸಿ ಶೆಡ್ಯೂಲಲ್ಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೆ ಮುಂದಿನ ವಾರ ಮತ್ತೊಬ್ಬ ಸಾಧಕರ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಕೋ ಸ್ಪಾನ್ಸರ್ಡ್ ಬೈ ಹೋಟೆಲ್ ತೃಷ್ಣಾ ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ಏರ್ಪೋರ್ಟ್ ರೋಡ್, ಪದವಿನಂಗಡಿ, ಪ್ರೆಸ್ಟೀಜ್ ಎಂಟರ್ಪ್ರೈಸಸ್, RJR ಹರ್ಬಲ್ ಹಾಸ್ಪಿಟಲ್, ರೋಹನ್ ಕಾರ್ಪೊರೇಷನ್.